श्री गुरुभ्यो नमः हरिः ओम ओम त्र्यंबकं यजामहे सुगंधिं पुष्टिवर्धनम् उर्वारुकमिव बन्धनात् मृत्योर्मुक्षीयमामृतात् ओम नमो भगवते वासुदेवाय ओम नमो नारायणाय। ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ನಮ್ಮ ತರಗತಿಗಳು ಸ್ವಲ್ಪ ಪೋಸ್ಟ್ಪೋನ್ ಆಗಿತ್ತು, ಹೈಯರ್ ಕ್ಲಾಸ್ ಮುಗೀತು. ಸೊ ಮತ್ತೆ ನಾವು ಬುಧವಾರ ಕ್ಲಾಸಸ್ನ ಇಟ್ಕೊಂಡಿದ್ದೀವಿ. ಯಾರಾದರೂ ಇಚ್ಛೆ ಇದ್ದಲ್ಲಿ ಬುಧವಾರ ಬೆಳಿಗ್ಗೆ 10 ರಿಂದ 12 ಒಂದು ಕ್ಲಾಸ್ ಇರತಕ್ಕಂಥದ್ದು, ಮತ್ತು ಸಂಜೆ 7 ರಿಂದ 9 ಕ್ಲಾಸ್. ದಯಮಾಡಿ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಮಾರ್ನಿಂಗ್ ಬ್ಯಾಚ್ ಸೇರ್ಬೋದು. ಕುಟುಂಬ ಸಮೇತ ಕಲೀರಿ. ಕುಟುಂಬ ಸದಸ್ಯರೆಲ್ಲ ಸೇರ್ಕೊಂಡು ಕಲಿಬೋದು. ಆ ಮನೇಲಿರ್ತಕ್ಕಂಥ ಸದಸ್ಯರೆಲ್ಲ ಸೇರಿಕೊಂಡು ಕಲಿತಾಗ ಖಂಡಿತ ಇದರಲ್ಲಿಂದ ಉಪಯೋಗ ಪಡ್ಕೋಬೋದು. ಸೊ ಅದೊಂದು ವಿಚಾರ. ಹಾಗೆ ಈ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳ ಬಲಿಷ್ಠವಾದ ಗ್ರಹ ಅಥವಾ ಬಹಳ ಕೆಟ್ಟ ಗ್ರಹ ಅಂತ ಯಾವ ಒಂದು ವಿಧವಾದ ಒಂದು ವಿಶ್ಲೇಷಣೆ ಕೊಟ್ಟಿಲ್ಲ. ಎಲ್ಲ ಗ್ರಹಗಳು ಬಲಿಷ್ಠವಾಗಿರ್ತಕ್ಕಂಥದ್ದೇ, ಎಲ್ಲ ಗ್ರಹಗಳು ನಿರ್ಬಲಿಯಾಗಿರ್ತಕ್ಕಂಥದ್ದೇ ಇರುತ್ತೆ. ಆದರೆ ಆಯಾ ಸ್ಥಾನವನ್ನು ಅದು ಪಡೆದಾಗ ಆ ಹುಟ್ಟಿರ್ತಕ್ಕಂಥ ವ್ಯಕ್ತಿಗೆ ಒಳ್ಳೆಯದು ಕೆಟ್ಟದು ಅನುಭವ ಆಗುತ್ತೆ. ಇದರಲ್ಲಿ ವಿಶೇಷವಾಗಿ ಎರಡು ಭಾಗ ಮಾಡಿದ್ದಾರೆ. ಎರಡು ಭಾಗ ಹೇಗೆ ಅಂತಂದ್ರೆ, ಒಂದು ಕಡೆ ಎ ಸೆಕ್ಷನ್, ಒಂದು ಕಡೆ ಬಿ ಸೆಕ್ಷನ್. ಎ ಸೆಕ್ಷನ್ ಅಲ್ಲಿ ಯಾರ್ಯಾರು ಬರ್ತಾರೆ? ಸೂರ್ಯ ಬರ್ತಾನೆ, ಚಂದ್ರ ಬರ್ತಾರೆ, ಮಂಗಳ ಬರ್ತಾರೆ, ಗುರು ಬರ್ತಾರೆ. ಸೂರ್ಯ, ಚಂದ್ರ, ಮಂಗಳ, ಗುರು, ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಎ ಸೆಕ್ಷನ್ ಇವೆಲ್ಲ. ಬಿ ಸೆಕ್ಷನ್ ಯಾವುದಿರುತ್ತೆ? ಶುಕ್ರ, ಬುಧ, ಶುಕ್ರ, ಶನಿ. ಇದು ಬಿ ಸೆಕ್ಷನ್. ಇವರಿಬ್ಬರೂ ಕೂಡ ಒಬ್ರಿಗೊಬ್ಬರಿಗೆ ಪರಸ್ಪರ ಮಿತ್ರರಲ್ಲ. ಈ ಪಾಯಿಂಟ್ ನಾವು ತಲ್ಲಿಟ್ಕೊಳ್ಳೋಕೆ ಬಹಳ ಈಸಿಯಾಗಿರ್ತಕ್ಕಂಥದ್ದು. ಎ ಸೆಗ್ಮೆಂಟ್ ಅಲ್ಲಿ ನಿಮಗೆ ಸೂರ್ಯ, ಚಂದ್ರ, ಮಂಗಳ, ಗುರು. ಸೂರ್ಯ ಚಂದ್ರರು, ಮಂಗಳ, ಗುರು. ಸೂರ್ಯ, ಚಂದ್ರ, ಮಂಗಳ, ಗುರು 4 ಆಯ್ತು. ಬಿ ಸೆಗ್ಮೆಂಟ್ ಅಲ್ಲಿ ನಿಮಗೆ ಬುಧ, ಶುಕ್ರ, ಶನಿ 3 ಆಯ್ತು. 4, 3, 7. ರಾಹು, ಕೇತುಗಳು 8, 9. ರಾಹು ಈ ಕಡೆ ಬಿ ಸೆಗ್ಮೆಂಟ್ ಹೋಗ್ತಾರೆ, ಕೇತು ಎ ಸೆಗ್ಮೆಂಟ್ ಹೋಗ್ತಾರೆ ಪರಾಶರ ಸಿಸ್ಟಮ್ ಅಲ್ಲಿ. ಒಂದು ವಿಶೇಷ ಏನು ಅಂತಂದ್ರೆ, ಜ್ಯೋತಿಷ್ಯದಲ್ಲಿ 1ನೇ ಮನೆ, 5ನೇ ಮನೆ, 9ನೇ ಮನೆ, ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ ಎಲ್ಲರೂ. 1ನೇ ಮನೆ, 5ನೇ ಮನೆ, 9ನೇ ಮನೆ. ಲಗ್ನಾಧಿಪತಿ, ಪಂಚಮಾಧಿಪತಿ, ನವಮಾಧಿಪತಿ. ಯಾವುದೇ ಲಗ್ನ ತಗೊಳ್ಳಿ ನೀವು, ಯು ಟೇಕ್ ಎನಿ ಲಗ್ನ, ಮೇಷ ಲಗ್ನ ತಗೊಳ್ಳಿ. 1ನೇ ಓನರು, 5ನೇ ಓನರು, 9ನೇ ಓನರು. ವೃಷಭ ಲಗ್ನ ತಗೊಳ್ಳಿ. 1ನೇ ಓನರು, ಅಲ್ಲಿಂದ 5ನೇ ಓನರು, 9ನೇ ಓನರು. ಮಿಥುನ ಲಗ್ನ ತಗೊಳ್ಳಿ. 1ನೇ ಓನರು ಮಿಥುನ, ಅಲ್ಲಿಂದ 5ನೇ ಓನರು, ಮತ್ತೆ ಅಲ್ಲಿಂದ 9ನೇ ಓನರು. ಕರ್ಕಾಟಕ ಲಗ್ನ, ಸಿಂಹ ಲಗ್ನ ತಗೊಳ್ಳಿ, ವೃಶ್ಚಿಕ ತಗೊಳ್ಳಿ, ಮಕರ ತಗೊಳ್ಳಿ, ಕುಂಭ. 12 ಲಗ್ನಗಳು ಯಾವುದೇ ತಗೊಳ್ಳಿ, ಲಗ್ನಾಧಿಪತಿ, ಪಂಚಮಾಧಿಪತಿ, ನವಮಾಧಿಪತಿ, ಈ 3 ಅಧಿಪತಿಗಳು ಎ ಸೆಕ್ಷನ್ ಅಲ್ಲಾರು ಬರ್ತಾರೆ ಅಥವಾ ಬಿ ಸೆಕ್ಷನ್ ಅಲ್ಲಾರು ಬರ್ತಾರೆ. 1ನೇದು ಎ ಸೆಕ್ಷನ್ ಅಲ್ಲಿ, 5ನೇದು ಬಿ ಸೆಕ್ಷನ್ ಅಲ್ಲಿ, ಅಥವಾ 9ನೇದು ಎ ಸೆಕ್ಷನ್ ಅಲ್ಲಿ, ಅಥವಾ 1, 5 ಎ ಸೆಕ್ಷನ್ ಅಲ್ಲಿ, 1ನೇ ಅಧಿಪತಿ 5ನೇ ಅಧಿಪತಿ ಎ ಸೆಕ್ಷನ್ ಅಲ್ಲಿ, 9ನೇದು ಬಿ ಸೆಕ್ಷನ್ ಅಲ್ಲಿ ಬರಕ್ ಸಾಧ್ಯನೇ ಇಲ್ಲ. ಅಷ್ಟು ಕೂಲಂಕುಷವಾಗಿ ನಮ್ಮ ಶಾಸ್ತ್ರನ ಮಾಡಿದ್ದಾರೆ. ಸೊ 1ನೇ ಮನೆ, 5ನೇ ಮನೆ, 9ನೇ ಮನೆ ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಮನೆಗಳು. ಇವರೆಲ್ಲ ಫ್ರೆಂಡ್ಸೇ. 1ನೇ ಓನರು, 5ನೇ ಓನರು, 9ನೇ ಓನರು ಫ್ರೆಂಡ್ಸೇ. ಸೊ ನೀವು ಎ ಸೆಗ್ಮೆಂಟ್ ಅಲ್ಲಿ ಬೀಳ್ತೀರಾ, ಬಿ ಸೆಗ್ಮೆಂಟ್ ಅಲ್ಲಿ ಬೀಳ್ತೀರಾ ಅಂತ ನೋಡ್ಬೇಕು. ಇದೇನಕ್ಕೆ ಹೇಳ್ತಾ ಇದೀನಿ ಅಂತ ಇವತ್ತು ಹೇಳ್ತೀನಿ. ಎ ಸೆಗ್ಮೆಂಟ್ ಅಲ್ಲಿ ಬಿದ್ದಿದ್ದೀರಾ, ಬಿ ಸೆಗ್ಮೆಂಟ್ ಅಲ್ಲಿ ಬಿದ್ದಿದ್ದೀರಾ. ಎ ಸೆಗ್ಮೆಂಟ್ ಅಂದ್ರೆ ಏನು? ನಿಮ್ಮ ಲಗ್ನಾಧಿಪತಿ ಸೂರ್ಯ ಆಗಿರ್ಬೋದು, ಚಂದ್ರ ಆಗಿರ್ಬೋದು, ಮಂಗಳ ಆಗಿರ್ಬೋದು, ಗುರು ಆಗಿರ್ಬೋದು. ಸೊ ನಿಮ್ಮ ಲಗ್ನಾಧಿಪತಿ ಇವರಲ್ಲಿ ಒಬ್ಬರಿದ್ರೆ, ಪಂಚಮಾಧಿಪತಿ ಇವರಲ್ಲಿ ಒಬ್ಬರಿರ್ತಾರೆ, ನವಮಾಧಿಪತಿ ಕೂಡ ಇವರಲ್ಲಿ ಒಬ್ಬರಿರ್ತಾರೆ. ಫಾರ್ ಎಕ್ಸಾಂಪಲ್, ನಿಮ್ಮ ಲಗ್ನಾಧಿಪತಿ ಬುಧ ಇರ್ಬೋದು, ಶುಕ್ರ ಇರ್ಬೋದು, ಶನಿ ಇರ್ಬೋದು ಅಂತ ಅನ್ಕೊಳ್ಳೋಣ. ಈ 3ರಲ್ಲಿ ಒಬ್ರು ಅನ್ಕೊಳ್ಳೋಣ. 5ನೇ ಓನರ್ ಯಾರಿರ್ತಾರೆ? ಈ 3 ಜನದಲ್ಲೇ ಒಬ್ರು. 9ನೇ ಓನರ್ ಯಾರಿರ್ತಾರೆ? ಇವ್ರು 3 ಜನದಲ್ಲೇ ಒಬ್ರು.
ಯಾವುದೇ ಕಾರಣಕ್ಕೂ ಯಾವುದೇ ಪರಿಸ್ಥಿತಿಯಲ್ಲೂ 1ನೇ ಓನರ್ ಇಲ್ಲಿ, 5ನೇ ಓನರ್ ಇಲ್ಲಿ, ಅಥವಾ 9ನೇ ಓನರ್ ಇಲ್ಲಿ, ಅಥವಾ 5ನೇ ಓನರ್ ಇಲ್ಲಿ, 1ನೇ ಓನರ್ ಈ ಕಡೆ ಕ್ರಿಸ್ ಕ್ರಾಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ನೀವು 12 ಲಗ್ನಗಳು ಚೆಕ್ ಮಾಡ್ಕೊಂಡ್ಬಿಡಿ. 1, 5, 9 ಈ ಕಡೆ ಬರ್ತಾರೆ, ಅಥವಾ ಈ ಕಡೆ ಬಂದಿರತಕ್ಕಂಥ 1, 5, 9 ಇದರಲ್ಲಿ ಬರ್ತಾರೆ. ಒಂದು ಎ ಸೆಗ್ಮೆಂಟ್, ಒಂದು ಬಿ ಸೆಗ್ಮೆಂಟ್ ಅಷ್ಟೇ. ಸೊ ಇಲ್ಲಿ ಏನಾಗುತ್ತೆ, ಉಂಗುರಗಳು ಡಿಸಿಷನ್ ಬರುತ್ತೆ. ಉಂಗುರಗಳ ಡಿಸಿಷನ್ ತಗೊಂಡಾಗ ಕೆಲವೊಂದ್ಸತಿ ನಿಮ್ಮ ಕೈಗಳೇ ನೋಡ್ಕೊಳ್ಳಿ. ಯಾರಾದರೂ ವೀಕ್ಷಕರು ಯಾರು ನೋಡ್ತಾ ಇದ್ದಾರೆ, ಸೂರ್ಯನ ಉಂಗುರ, ಚಂದ್ರನ ಉಂಗುರ, ಮಂಗಳನ ಉಂಗುರ, ಗುರು ಉಂಗುರ ಎ, ಬುಧನ ಉಂಗುರ, ಶುಕ್ರನ ಉಂಗುರ, ಶನಿಯ ಉಂಗುರ ಬಿ. ಯಾವುದೇ ಕಾರಣಕ್ಕೂ ಎ ಮತ್ತೆ ಬಿ ನೀವೇನಾದ್ರು ಉಂಗುರ ಹಾಕೊಂಡಿದ್ದಿದ್ರೆ, ಏದು ಹಾಕೊಂಡಿದ್ದೀನಿ ಸರ್, ಬಿದು ಹಾಕೊಂಡಿದ್ದೀನಿ ಅಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಒಂದೇ ಕೈಯಲ್ಲಿ ಹಾಕಂಗಿಲ್ಲ, ಒಂದೇ ಕೈಯಿನ ಬೆರಳುಗಳಲ್ಲಿ ಹಾಕಂಗಿಲ್ಲ. ಸೊ 2 ಕಾನ್ಫ್ಲಿಕ್ಟಿಂಗ್, ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ಸರ್. ಈ 2 ಉಂಗುರ ಹಾಕೋಬೇಡದ ಬೇಡವಾ, ಕೆಲವು ಕಾನ್ಫ್ಲಿಕ್ಟ್ಸ್ ಇರುತ್ತೆ. ಸಿಂಪಲ್ ಆಗಿ ಹೇಳಿದ್ದೀನಿ. ಮತ್ತೊಮ್ಮೆ ಹೇಳ್ತೀನಿ, ನಿಮ್ದು ಯಾವ್ದು ಲಗ್ನ ನೋಡ್ಕೊಳ್ಳಿ, ಮೇಷ ಲಗ್ನನ, ಕುಂಭ ಲಗ್ನನ, ಮೀನ ಲಗ್ನನ ಅಂತ ನೋಡ್ಕೊಳ್ಳಿ. ಅದರಲ್ಲಿ ಬರ್ತಕ್ಕಂಥ ಅಧಿಪತಿಗಳು ಸೂರ್ಯ, ಚಂದ್ರ, ಮಂಗಳ, ಗುರು ಎ ಸೆಗ್ಮೆಂಟ್. ಬಿ ಸೆಗ್ಮೆಂಟು ಬುಧ, ಶುಕ್ರ, ಶನಿ ಬಿ ಸೆಗ್ಮೆಂಟ್. ಸೊ ಇಲ್ಲಿ ಬರೋರು ಅಲ್ಲಿ ಬರಲ್ಲ, ಅಲ್ಲಿ ಬರೋರು ಇಲ್ಲಿ ಬರಲ್ಲ. ನಾವು ಯಾವುದೋ ಒಂದು ಕಾರಣಕ್ಕೆ ಒಂದು ಉಂಗುರ ಹಾಕ್ಕೊಂಡ್ರೆ ಬಲಗಡೆಯಲ್ಲಿ ಹಾಕೊಳ್ಳಿ. ಎಲ್ಲರೂ ಕೂಡ ಈ ಜೆಮ್ಸ್ ಅಲ್ಲಿ ಬಲಗಡೆಗೆ ಬಲದ ಕೈದೇ ಹಾಕೋಬೇಕು. ಹೆಂಗಸರಿಗೆ ಲೆಫ್ಟು, ಗಂಡಸರಿಗೆ ರೈಟು, ಆ ಥರದ್ದು ಯಾವುದೂ ಇಲ್ಲ. ಸುಮ್ಮನೆ ಅದು ಜ್ಯುವೆಲರಿ ಅಂಗಡಿಯಲ್ಲಿ ಅದೇನೋ ಮಾಡಿರೋದು. ರೈಟ್, ಟು ಬಿ ಆಲ್ವೇಸ್ ರೈಟ್, ಯೂಸ್ ದಿ ರೈಟ್ ಹ್ಯಾಂಡ್. ಆದರೆ ಕೆಲವೊಮ್ಮೆ ಏನಾಗುತ್ತೆ, ನಾನಿಲ್ಲಿ ಹೇಳೋಕ್ಕಾಗಲ್ಲ ನೀವು ಯಾವ ಉಂಗುರ ಒಳ್ಳೆಯದು, ಯಾವ್ದು ಹಾಕೋಬೇಕು, ಯಾವುದಕ್ಕೋಸ್ಕರ ಹಾಕೋಬೇಕು. ಆದರೆ ನೀವಲ್ಲಿ ಯಾರೋ ಹೇಳಿರ್ತಾರೆ, ಗುರುಗಳು ಯಾರೋ ಒಬ್ಬರು ಜ್ಯೋತಿಷ್ರು ಹೇಳಿರ್ತಾರೆ ಅಂತ ಹೇಳಿ 2 ಉಂಗುರ ಹಾಕೊಂಡಿದ್ದೀರಾ ಅಂತ ಅನ್ಕೊಳ್ಳೋಣ. ಒಬ್ಬರು ಸೂರ್ಯಂದು ಹಾಕೊಂಡಿರ್ತಾರೆ, ಅದ್ರ ಜೊತೆಗೆ ಬುಧಂದು ಹಾಕೊಂಡಿರ್ತಾರೆ. ಅವೆರಡೂ ಒಂದೇ ಕೈಯಲ್ಲಿ ಹಾಕೊಂಡಿರ್ತಾರೆ. ಕಾನ್ಫ್ಲಿಕ್ಟ್. ಸೂರ್ಯ ಹೇಗೆ ಬರ್ತಾನೆ, ಬುಧ ಬೀಗ್ ಬರ್ತಾನೆ. ಹಾಗೆ ನಾವು ಮುತ್ತು ಹಾಕೊಂಡಿದೀವಿ ಸರ್, ಒಂದು ಮುತ್ತು ಹಾಕೊಂಡಿದೀವಿ, ಹಾಗೆ ಅದ್ರ ಜೊತೆ ಒಂದು ಡೈಮಂಡ್ ಹಾಕೊಂಡಿದೀವಿ ಸರ್. ಮುತ್ತು ಒಂದು ಕಿರು ಬೆರಳೋ ಯಾವುದೋ ಬೆರಳಲ್ಲಿ ಹಾಕೊಂಡಿದೀವಿ, ಹಂಗೆ ಒಂದು ಡೈಮಂಡ್ ಹಾಕೊಂಡಿದೀವಿ. 2 ಕಾನ್ಫ್ಲಿಕ್ಟಿಂಗ್. ಎ ಸಿಗ್ಮೆಂಟ್ ಇರೋದೆಲ್ಲ ಜೊತೆಲಿ ಹಾಕೊಳ್ಳಿಬೇಕಾರೆ. ಎ ಯಾವುದು, ಸೂರ್ಯ ಹಾಕೊಂಡಿದೀವಿ ಸರ್, ಆಮೇಲೆ ಗುರುದ್ ಹಾಕೊಂಡಿದೀವಿ, ಸೂರ್ಯಂದು ಹಾಕೊಂಡಿದೀವಿ, ಗುರುದ್ ಹಾಕೊಂಡಿದೀವಿ, ನೋ ಪ್ರಾಬ್ಲಮ್. ಯಾಕಂದ್ರೆ ಅವ್ರು ಒಂದೇ ಸೆಗ್ಮೆಂಟಲ್ಲಿ ಬರ್ತಾರೆ, ಎ ಸೆಗ್ಮೆಂಟ್. ಸರ್ ಚಂದ್ರಂದು ಹಾಕೊಂಡಿದೀವಿ, ಗುರುದ್ ಹಾಕೊಂಡಿದೀವಿ, ಹಾಕೊಳ್ಳಿ, ನೋ ಪ್ರಾಬ್ಲಮ್. ಚಂದ್ರಂದು ಹಾಕೊಂಡಿದೀವಿ ಸರ್, ಗುರುದ್ ಹಾಕೊಂಡಿದೀವಿ, ನೋ ಪ್ರಾಬ್ಲಮ್. ಸೂರ್ಯಂದು ಹಾಕೊಂಡಿದೀವಿ, ಗುರುದ್ ಹಾಕೊಂಡಿದೀವಿ, ನೋ ಪ್ರಾಬ್ಲಮ್. ಸರ್ ಹವಳ ಹಾಕೊಂಡಿದೀವಿ, ಹಾಗೆ ಚಂದ್ರಂದು ಹಾಕೊಂಡಿದೀವಿ, ನೋ ಇಶ್ಯೂ. ಸೊ ಎ ಸೆಗ್ಮೆಂಟಲ್ಲಿ ಇರ್ತಕ್ಕಂಥದ್ದು ನೀವು ಒಂದೇ ಕೈಯಲ್ಲಿ ಬೆರಳುಗಳಲ್ಲಿ ಹಾಕೊಳ್ಳಿ, ಸಮಸ್ಯೆ ಇಲ್ಲ. ಎ ಎಲ್ ಒಂದು, ಬಿ ಎಲ್ ಒಂದು ಹಾಕೊಂಡಾಗ ನಿಮಗೆ ಅಲ್ಲಿ ಪ್ಲಾನೆಟರಿ ವಾರ್ ಅಂತ ಕರೀತಾರೆ, ಗ್ರಹ ಯುದ್ಧ ಅಂತ ಕರೀತಾರೆ. ಅದು ಒಳ್ಳೆ ಮನೆಗಳೇ ಇರ್ಬೋದು, ಒಂದು 10ನೇದು ಇರ್ಬೋದು, ಇನ್ನೊಂದು 11ನೇ ಇರ್ಬೋದು, ನೋ ಡೌಟ್. ಅದ್ರ ಬಗ್ಗೆ ನಾನು ತರ್ಕಕ್ಕೆ ಹೋಗಲ್ಲ ಯಾವ ಮನೆ ಅಂತ. ಬಟ್ ಆದರೆ ಪ್ಲಾನೆಟರಿ ವಾರ್ಸ್ ಅಂತ ಬರುತ್ತೆ, ಗ್ರಹ ಯುದ್ಧ ಅಂತ ಬರುತ್ತೆ. ಆ ಗ್ರಹ ಯುದ್ಧ ಇದ್ದಾಗ ನೀವು ಹಾಕಿದ್ರೆ ಅದು ನಿಮಗೆ ನೆಗೆಟಿವ್ ಹೊಡೆದು ಬಿಡುತ್ತೆ. ಬಿಕಾಸ್ ದಿ ಪ್ಲಾನೆಟ್ ವಿಚ್ ಆರ್ ಇನ್ ಎ ಸೆಗ್ಮೆಂಟ್ ಅಥವಾ ಬಿ ಸೆಗ್ಮೆಂಟ್ ಅಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀರಾ. ಎ ಇಂದ ಒಂದು, ಬಿ ಇಂದ ತಗೊಂಡ್ರೆ ಅವೆರಡು ಒಂದೇ ಬೆರಳಲ್ಲಿ ಇದ್ದಾಗ ಇಟ್ ಡಿಸ್ಕಾರ್ಡ್ಸ್, ಸಿಕ್ಕಾಪಟ್ಟೆ ಅದು ನೆಗೆಟಿವ್ ಮಾಡಿಬಿಡುತ್ತೆ. ಇದನ್ನ ಫಸ್ಟ್ ತಿಳ್ಕೋಬೇಕು. ಸೊ ಯಾರು ಉಂಗುರ ಹಾಕೊಂಡಿದ್ದೀರಾ, ಸೂರ್ಯ, ಚಂದ್ರ, ಮಂಗಳ, ಗುರುದ್ ಹಾಕೊಂಡಿದ್ರೆ ಅದೇ ಕೈಯಲ್ಲಿ, ಅದೇ ಇನ್ನೊಂದು ಬೆರಳಲ್ಲಿ ಶುಕ್ರಂದೋ, ಬುಧಂದೋ, ಶನಿದೋ ಹಾಕಿದ್ರೆ ನಿಷಿದ್ಧ. ಇದು ಒಂದು ಮೈಂಡಲ್ಲಿ ಇಟ್ಕೊಳ್ಳಿ. ಕೊನೆಗೆ ರಾಹು ಕೇತುಗಳನ್ನ ನಾನು ಇಲ್ಲಿ ಆ್ಯಡ್ ಮಾಡ್ತೀನಿ. ಕೇತು ಎ ಸೆಗ್ಮೆಂಟ್ಗೆ ಹೋಗುತ್ತೆ, ರಾಹು ಬಿ ಸೆಗ್ಮೆಂಟ್ಗೆ ಹೋಗುತ್ತೆ. ಅಂದರೆ ಸೂರ್ಯನ ಜೊತೆ ಕೇತು ಹಾಕ್ಬೋದು, ನೋ ಪ್ರಾಬ್ಲಮ್. ಚಂದ್ರನ ಜೊತೆ ಕೇತು ಹಾಕ್ಬೋದು, ನೋ ಪ್ರಾಬ್ಲಮ್. ಹಾಕೋಬಹುದು, ಏನು ಸಮಸ್ಯೆ ಇಲ್ಲ. ಯಾಕಂದ್ರೆ ಶನಿವತ್ ರಾಹು ಕುಜವತ್ ಕೇತು ಅಂತ ಶಾಸ್ತ್ರದಲ್ಲೇ ಬರೆದಿದೆ. ಶನಿವತ್ ರಾಹು ಕುಜವತ್ ಕೇತು ಅಂದ್ರೆ ಅವರು ಎ ಸೆಗ್ಮೆಂಟ್ ಅಲ್ಲಿ ಕೇತು ಬರ್ತಾರೆ, ಬಿ ಸೆಗ್ಮೆಂಟ್ ಅಲ್ಲಿ ರಾಹು ಬರ್ತಾರೆ. ಇನ್ ಕೇಸ್ ನಾವು ಹಾಕೊಂಡಿದೀವಿ ಅಂದಾಗ
ಈ ಎ ಸೆಗ್ಮೆಂಟ್ ಅಲ್ಲಿ ಇರೋದನ್ನ ನೀವು ರೈಟ್ ಹ್ಯಾಂಡಲ್ ಹಾಕೋಬಹುದು, ಬಿ ಸೆಗ್ಮೆಂಟ್ ಅಲ್ಲಿ ಇರೋದನ್ನ ಲೆಫ್ಟ್ ಹ್ಯಾಂಡಲ್ ಹಾಕೋಬಹುದು. ಅರ್ಥ ಆಯ್ತು ಅಂತ ಅನ್ಸುತ್ತೆ. ಅಥವಾ ನಾವು ಬಿ ಸೆಗ್ಮೆಂಟ್ ಹಾಕೊಂಡಿದೀವಿ ಬಲ್ದ ಕೈಯಲ್ಲಿ, ಎ ಸೆಗ್ಮೆಂಟ್ ಲೆಫ್ಟ್ ಹ್ಯಾಂಡಲ್ ಹಾಕೊಳ್ಳಿ ಇಮಿಡಿಯೇಟ್ ಆಗಿ. ಸೊ ಅಲ್ಲಿ ಪ್ಲಾನೆಟರಿ ವಾರ್ಸ್ನ ಅವಾಯ್ಡ್ ಮಾಡ್ದಂಗೆ ಆಗುತ್ತೆ. ಒಂದೇ ಕೈಯಲ್ಲಿ ಬೇರೆ ಬೇರೆ ಬೆರಳಲ್ಲಿ ಎ ಸೆಗ್ಮೆಂಟ್ ಅಲ್ಲಿ ಇರ್ತಕ್ಕಂಥದ್ದು ಬಿ ಸೆಗ್ಮೆಂಟ್ ಆಗದ್ದು ಸೇರಿಸಿ ಹಾಕೋದು, ಮತ್ತೆ ಬಿ ಸೆಗ್ಮೆಂಟ್ ಅಲ್ಲಿ ಇರ್ತಕ್ಕಂಥದ್ದು ಮತ್ತೆ ಎ ಸೆಗ್ಮೆಂಟ್ ಇರ್ತಕ್ಕಂಥದ್ದು ಜೋಡಿಸಿ ಹಾಕೊಳ್ತಕ್ಕಂಥದ್ದು ನಿಷಿದ್ಧ. ಹಾಕಕ್ಕಾಗದೇ ಇಲ್ಲ. ನೀವು ಬುಧನ ಉಂಗ್ರ ಮತ್ತೆ ಗುರು ಉಂಗ್ರ ಒಟ್ಟಿಗೆ ಮಾಡೋಕ್ಕಾಗಲ್ಲ, ಕಾನ್ಫ್ಲಿಕ್ಟಿಂಗ್ ಅವರು. ಸೊ ನಿಮಗೆ ಅಲ್ಲಿ ಮನೆಗಳು ನಿಮ್ಗೆ ಒಳ್ಳೇದಿರ್ಬೋದು, ಆದರೆ ನಾವು ಅಲ್ಲಿ ಗ್ರಹ ಯುದ್ಧ ಅಂತ ಕರಿತೀವಿ. ಅಲ್ಲಿ ಗ್ರಹ ಯುದ್ಧದಲ್ಲಿ ನಮಗೆ ಜಯ ಆಗೋದು ಯಾವುದು ನಿಮಗೆ ಅಂತಂದ್ರೆ, ಡಿಗ್ರಿ ವೈಸ್ ಯಾವ್ದು ಮುಂದೆ ಇರುತ್ತೋ ಗ್ರಹ ಯುದ್ಧ ನಿಮಗೆ ಅಲ್ಲಿ ಗೆಲ್ಲುತ್ತೆ. ಡಿಗ್ರಿ ವೈಸ್ ಹಿಂದೆ ಇರೋದು ಡಮ್ಮಿ ಆಗ್ಬಿಡುತ್ತೆ. ಸೊ ಯಾವಾಗ ಡಿಗ್ರಿ ವೈಸ್ ಇರೋ ಗ್ರಹಗಳು ಡಮ್ಮಿ ಆಗುತ್ತೆ, ಆ ಸಂದರ್ಭದಲ್ಲಿ ನೀವು ಹಾಕೊಂಡಿರ್ತಕ್ಕ ಉಂಗ್ರ ಕಂಪ್ಲೀಟ್ಲಿ ಮೈನಸ್ ಕೊಟ್ಟೋಗುತ್ತೆ, ಅಂದ್ರೆ ನೆಗೆಟಿವ್ ಆಗುತ್ತೆ. ಸೊ ಇದನ್ನ ನಾವು ಶಾಸ್ತ್ರೋಕ್ತವಾಗಿ ನಾವು ಅರ್ಥ ಮಾಡ್ಕೋಬೇಕು, ಅದ್ರ ಜೊತೆಗೆ ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೋಬೇಕು. ಶಾಸ್ತ್ರದಲ್ಲಿ ಗ್ರಹಯುದ್ಧ ಅಂತ ಬರುತ್ತೆ, ಡಿಗ್ರಿ ವೈಸ್ ಒಂದೊಂದು ಮನೆ 0 ಡಿಗ್ರಿಯಿಂದ ಹಿಡಿದು 30 ಡಿಗ್ರಿ ಇರುತ್ತೆ. ಯಾವ್ಯಾವುದೋ ಮನೇಲಿ ಇರಲಿ ಅವರು ಆ ಗ್ರಹಗಳು. ಆ ಉಂಗ್ರ ಹಾಕಿದ್ವಿ, ವಿಚ್ ಪ್ಲಾನೆಟ್ ಈಸ್ ಅಹೆಡ್ ಇನ್ ಡಿಗ್ರಿ ವಿನ್ಸ್ ದಿ ವಾರ್ ವಿಚ್ ಈಸ್ ಲೆಸರ್ ದನ್ ದಿ ಅದರ್ ಪ್ಲಾನೆಟರಿ ಡಿಗ್ರಿ ಅಂತ ಹೇಳ್ತಾರೆ. ಸೊ 0ಯಿಂದ 30 ಡಿಗ್ರಿ ಯಾವುದು ಮುಂದೆ ಇರುತ್ತೋ ಅದು ಗ್ರಹದಲ್ಲಿ ವಿನ್ ಆಗುತ್ತೆ, ಗ್ರಹ ಯುದ್ಧದಲ್ಲಿ ವಿನ್ ಆಗುತ್ತೆ, ಹಿಂದೆ ಇರತಕ್ಕಂಥದ್ದು ಲಾಸ್ ಆಗುತ್ತೆ. ಸೊ ಇವೆರಡೂ ಉಂಗ್ರ ಹಾಕೊಂಡಿದೀವಿ. ಸೊ ಒಂದೇ ಕೈಯಲ್ಲಿ ಹಾಕಿದಾಗ ಗ್ರಹ ಯುದ್ಧದಲ್ಲಿ ಯಾವ ಡಿಗ್ರಿ ವೈಸ್ ಇರುತ್ತೋ ಅದು ವಿನ್ ಆಗುತ್ತೆ, ಎಕ್ಸ್ಟ್ರಾ ಪವರ್ ಕೊಡುತ್ತೆ. ಇನ್ನೊಂದಕ್ಕೆ ಯಾವುದೋ ಹಾಕೊಂಡಿದ್ರೆ ಅದು ಕಂಪ್ಲೀಟ್ಲಿ ನೆಗೆಟಿವ್ ಆಗಿಬಿಡುತ್ತೆ. ಅದು ಆ ಉಂಗ್ರ ಹಾಕಿದ ತಕ್ಷಣ ಆ ವಿಚಾರದಲ್ಲಿ ಕಂಪ್ಲೀಟ್ಲಿ ನೆಗೆಟಿವ್ ಆಗುತ್ತೆ. ಉಂಗ್ರ ಹಾಕಿದ್ವಿ ಹಿಂಗಾಗೋಯ್ತು. ಸೊ ಒನ್ಲಿ ಸೊಲ್ಯೂಷನ್, ಈ ಕಡೆ ಇರತಕ್ಕಂಥ ಒಂದು ನೆಗೆಟಿವ್ ಅಂತ ಯಾವುದಿದೆ ಕಾನ್ಫ್ಲಿಕ್ಟಿಂಗ್ ಉಂಗ್ರ ತೆಗೆದು ಲೆಫ್ಟ್ ಹ್ಯಾಂಡ್ಗೆ ಹಾಕ್ಬೇಕಷ್ಟೇ, ಫಸ್ಟ್ ಪಾಯಿಂಟ್. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೊ ವಿ ಹ್ಯಾವ್ 2 ಸೆಗ್ಮೆಂಟ್, ಒಂದು ಸೆಗ್ಮೆಂಟ್ ಎ, ಒಂದು ಸೆಗ್ಮೆಂಟ್ ಬಿ. ಸೂರ್ಯ, ಚಂದ್ರ, ಮಂಗಳ, ಗುರು ಒಂದು ಸೆಗ್ಮೆಂಟು, ಅದ್ರ ಜೊತೆಗೆ ಕೇತು. ಸೆಗ್ಮೆಂಟ್ ಬಿ ಬುಧ, ಶುಕ್ರ, ಶನಿ ಜೊತೆಗೆ ರಾಹು. ಇನ್ ಕೇಸ್ ನಾವು ಯಾವುದೋ ಒಂದು ಹಾಕಿದೀವಿ, ಇನ್ನೊಂದು ರಾಹು ಒಂದು ಉಂಗ್ರ ಹಾಕಿದೀವಿ, ಯಾವುದೋ ಎ ಸೆಗ್ಮೆಂಟ್ ಅಲ್ಲೋ ಒಂದು, ಬಿ ಸೆಗ್ಮೆಂಟ್ ಅಲ್ಲೋ ಒಂದು ಹಾಕಿದೀವಿ ಅಂತ ಅನ್ಕೊಳ್ಳೋಣ. ಅಂತ ಸಂದರ್ಭದಲ್ಲಿ ನಾವು ರಾಹುದು ಕೇತುದು ಹಾಕೋಬೇಕು ಅಂತ ಬಂದಾಗ ನಾನು ಸಜೆಸ್ಟ್ ಮಾಡೋದು ಲೆಫ್ಟ್ ಹ್ಯಾಂಡಲ್ಲಿ ಹಾಕೊಳ್ಳಿ ಬೆಸ್ಟ್. ಇಲ್ಲ ಆಲ್ರೆಡಿ ಒಂದಿದ್ರೆ ಲೆಫ್ಟ್ ಹ್ಯಾಂಡಲ್ಲಿ ಹಾಕೊಳ್ಳಿ. ಇಲ್ಲ ಬರೀ ರಾಹು ಕೇತುದು ಹಾಕೊಳ್ತಾ ಇದೀವಿ, ಯಾವುದೋ ಒಂದು ಅದೆರಡರಲ್ಲಿ ಒಂದು ಅಂತಂದ್ರೆ ರೈಟ್ ಹ್ಯಾಂಡಲ್ಲೇ ಹಾಕೊಳ್ಳಿ. ಯಾವಾಗಲೂ ಉಂಗ್ರ ರೈಟ್ಗೆ ಬೀಳಬೇಕು. ರೈಟ್ ಈಸ್ ಆಲ್ವೇಸ್ ದಿ ಬೆಸ್ಟ್. ಅರ್ಥ ಆಯ್ತಲ್ಲ? ನಮ್ಮ ಇಂಟ್ಯೂಷನ್, ನಮ್ಮ ಗಟ್ ಫೀಲ್ ಮತ್ತು ಎಲ್ಲನೂ ಕಂಟ್ರೋಲ್ ಮಾಡುತ್ತಲ್ಲಿ. ಲಾಜಿಕ್ ಜಾಸ್ತಿ ಬರುತ್ತೆ. ಸೊ ಲೇಡೀಸ್ ಆದರೂ ಕೂಡ ಲೆಫ್ಟ್ ಹ್ಯಾಂಡಲ್ಲಿ ಹಾಕಬೇಡಿ, ರೈಟ್ ಹ್ಯಾಂಡಲ್ಲೇ ಹಾಕಬೇಕು. ದಟ್ ಈಸ್ ದಿ ರೂಲ್, ಆಸ್ ಪರ್ ದಿ ರೂಲೇ ಅದು. ನೋ ಲೆಫ್ಟ್ ಹ್ಯಾಂಡ್. ಸಬ್ಜೆಕ್ಟು ಎ ಅಂಡ್ ಬಿ ಎರಡೂ ಮಿಕ್ಸ್ ಆದಾಗ ಲೆಫ್ಟ್ ಹ್ಯಾಂಡ್ ಹೋಗ್ಬೇಕಷ್ಟೆ. ಸೊ ಅಷ್ಟು ವಿಚಾರ. ಮತ್ತು ನಮ್ಮ ತರಗತಿಗಳಿದೆ, ಬುಧವಾರ ಮತ್ತೆ ಇದೆ. ಯಾರಾದರೂ ನೋಡ್ತಾ ಇದ್ದೀರಾ, ಸೇರಬೇಕು ಅನ್ನೋ ಇಚ್ಛೆ ಇದೆ, ನಾಳೆನೂ ರಿಜಿಸ್ಟರ್ ಮಾಡ್ಕೋಬೋದು. ಮತ್ತು ಕ್ಲಾಸಸ್ ಇದೆ. ಬೆಳಿಗ್ಗೆ 10ರಿಂದ 12 ಇರುತ್ತೆ, 2 ಅವರ್ ಇರುತ್ತೆ, 15 ದಿವಸ ಇರುತ್ತೆ. ಮತ್ತು ಸಂಜೆ 7ರಿಂದ 9 ಇರುತ್ತೆ, 15 ದಿವಸ ಇರುತ್ತೆ. ಆ್ಯಪ್ ಕೂಡ ಕೊಡ್ತೀವಿ. ಏನೂ ಜ್ಯೋತಿಷ್ಯ ಗೊತ್ತಿಲ್ಲ ಅಂದ್ರೆ ತಲೆ ಕೆಡಿಸ್ಕೋಬೇಡಿ, ಏನು ಪ್ರಾಬ್ಲಮ್ ಇಲ್ಲ, ಭಾಳ ಸಿಂಪಲ್. ತಲೆಗೋಗುತ್ತಾ ಏನಿಲ್ಲ, ಬರೀ ನಂಬರ್ಸು. ದಿನಕ್ಕೆ ಅದಕ್ಕೆ ನಾವಿಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಅಸ್ಟ್ರಾಲಜಿನ ಏನಕ್ಕೆ ಡಿಸ್ಪ್ಲೇ ಮಾಡ್ತಾ ಇದೀವಿ ಅಂದರೆ ಇದು ಈಸಿ ಸಬ್ಜೆಕ್ಟ್, ಕಲಿಬೋದು ಅಂತ ಡಿಸ್ಪ್ಲೇ ಮಾಡ್ತಾ ಇದೀವಿ. ಡಿಸ್ಪ್ಲೇ ಮಾಡಿದ ಮೇಲೂ ಕೂಡ ನೀವು ಇದೇನು ತಲೆಗೆ ಹೋಗುತ್ತೋ ಇಲ್ವೋ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಸೊ ಬೆಸ್ಟ್ ಪ್ಲಾಟ್ಫಾರ್ಮ್ ಕೊಡ್ತಾ ಇದೀವಿ, ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳೋಕ್ಕೆ ದಿ ಬೆಸ್ಟ್. ಕರೆಗಳನ್ನ ತಗೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ ಸರ್. ಸರ್ ಪ್ರಸಾದ್ ಅಂತ ದಾವಣಗೆರೆಯಿಂದ ಸರ್. ಪ್ರಸಾದ್ ದಾವಣಗೆರೆಯಿಂದ ಹೇಳಿ ಸರ್. ಪ್ರಶ್ನಾಶಾಸ್ತ್ರ ಕೇಳಬೇಕು ಸರ್. ಒಂದೇ ನಿಮಿಷ. ಯಾರ ಬಗ್ಗೆ? ನನ್ನ ಬಗ್ಗೆನೇ ಸರ್. ಹೇಳಿ. 1 to 241 ನಂಬರ್ ಹೇಳಿ. 87 ಸರ್. 85 ಯಾವ್ದ್ರ ಬಗ್ಗೆ ಕೇಳಬೇಕು? 87. 87. ಹಾಂ, ಯಾವ್ದ್ರ ಬಗ್ಗೆ? ಈಗ ಒಂದು 15 ವರ್ಷದಿಂದ ಒಂದು ಕಂಪ್ನಿ ಕೆಲಸ ಮಾಡ್ತಾ ಇದೆ ಅಂತ. ಈಗ ಒಂದು 6 ತಿಂಗಳಿಂದ ಬಹಳ ಕಿರಿಕಿರಿ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅದಕ್ಕೆ ಬಹಳ ಕೆಲಸನ ಬೇರೆ ಕಡೆ ಮಾಡೋಣ ಅಂತ ಹೇಳಿ ಹಾವೇರಿಗೆ ಒಂದು ಬಂದಿದೆ ಆಫರ್, ಒಂದು ಸುರಪುರದೊಂದು ಬಂದಿದೆ. ಯಾವ ಕಡೆ ಹೋಗೋದು ಬೆಸ್ಟ್ ಅಂತ ಕೇಳಿ. 17 ಡಿಸೆಂಬರ್ ವರ್ಗು ನಿಮಗೆ ಶುಕ್ರ ಮತ್ತೆ ಶನಿ. ಡಿಸ್ಪ್ಲೇ ಮಾಡಿ. ಶುಕ್ರ ಮತ್ತೆ ಶನಿ
ಶುಕ್ರದಶ ಮತ್ತೆ ಶನಿ ಭುಕ್ತಿ 2021 ಡಿಸೆಂಬರ್ 17ವರೆಗೂ ಇದೆ. ಹಾಂ ಸರ್. ಇನ್ನು ಇವಾಗ ಇನ್ನೂ 10 ದಿವಸ ಇದೆ. ಶನಿ ಆದ್ಮೇಲೆ ಬುಧನ್ ನೋಡೋಣ ಹೇಗಿದೆ ಅಂತ. ಶನಿ 6, 5, 8, ಬುಧನ್ ಹೋದಾಗ 10. ಸರ್, ಸಂಬಳ ಮತ್ತೆ ಡೆಸಿಗ್ನೇಷನ್ ಜಾಸ್ತಿ ಇರುತ್ತೆ ಸರ್. ನೀವು ಹೋದ್ಮೇಲೂ ಡೆಸಿಗ್ನೇಷನ್ ಜಾಸ್ತಿ ಬರುತ್ತೆ, ಅಥವಾ ಈಗಲೂ ಡೆಸಿಗ್ನೇಷನ್ ಕೊಡೋ ಸಾಧ್ಯತೆ ಇದೆ. ಇಲ್ಲ, ಈಗ ಉನ್ನತ ಹುದ್ದೆ. ಮಾಡ್ತಿರೋ ಹತ್ರನೂ ಬೇರೆ, ಹಾ? ಈಗ ಮಾಡ್ತಿರೋ ಹತ್ರನೂ ಬೇರೆ ಕಡೆ ಸರ್. ಬೇರೆ ಕಡೆ ಬೇರೆ ಕಡೆ ಅದೇ ಒಂದು ಸಾಫರು ಒಪ್ಕೊಳ್ಳೋದು ಹೆಂಗೆ ಅಂತ ಕೇಳಿದ್ವಿ. ಒಪ್ಕೊಳ್ಳಿ ಅಂತಾನೆ ಹೇಳ್ತಾ ಇರೋದು. ಸಂಬಳನೂ ಜಾಸ್ತಿ ಬರುತ್ತೆ. ಡೆಸಿಗ್ನೇಷನ್ ಅಂದ್ರೆ ನಿಮಗೆ ನೆಕ್ಸ್ಟ್ ಲೆವೆಲ್ ಅಂತಾರಲ್ಲ, ಹಾಂ ಸರ್. ಅದನ್ನು ಕೊಡೋ ಸಾಧ್ಯತೆ ಇದೆ. ಈ ಕೊಟ್ಟಿಲ್ಲ ಅಂದ್ರೆ ಮುಂದೆ ಬರುತ್ತೆ ಅಂತ ಹೇಳ್ತಾ ಇದೆ ಇಲ್ಲಿ ಪ್ರಶ್ನಾಶಾಸ್ತ್ರದಲ್ಲಿ. ಬುಧ ಬರುತ್ತೆ ನೆಕ್ಸ್ಟ್. ಯಾಕಂದ್ರೆ ಈಗ ಶುಕ್ರ ಮತ್ತೆ 2021 ಡಿಸೆಂಬರ್ಗೂ ಶನಿ, ಅದು ನಿಮಗೆ 17ಕ್ಕೆ ಮುಗಿದೋಗುತ್ತೆ. ಮತ್ತೆ 5-9 ಕಾಂಬಿನೇಷನ್ ಬಲಿಷ್ಠವಾಗಿದೆ. ಬುಧನಲ್ಲೂ ಕೂಡ ಚೇಂಜ್ ಆಗೇ ಆಗುತ್ತೆ. ಹಣನೂ ಜಾಸ್ತಿ ಇರುತ್ತೆ, ಅಧಿಕಾರನೂ ಚೆನ್ನಾಗಿ ಬರುತ್ತೆ. ಏನು ಟೆನ್ಷನ್ ಇಲ್ಲ. ಫಸ್ಟ್ ಸೇರ್ಕೊಳ್ಳಿ, ಬ್ರೌನ್ ಕಲರ್ ಕರ್ಚೀಫ್ ಇಟ್ಕೊಳ್ಳಿ, ವಿನ್ ಆಗ್ತೀರಾ. ಫಸ್ಟ್ ಹೋಗಿ ಅಂತ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್. ನಮಸ್ಕಾರ. ನಮಸ್ಕಾರ. ಬಾಂಬ್ ಆಗ್ತಾ ಇದ್ದಾರೆ. ನಮಸ್ಕಾರ. ಹಲೋ. ಹಾ, ಹೇಳಿ ಹೇಳಿ. ಹಲೋ. ಮಾತಾಡ್ಬೇಕಿತ್ತಲ್ಲ ಗುರುಜಿ ಜೊತೆ. ಅವ್ರು ಹೋದ್ರಲ್ಲ ಇವಾಗ ತಾನೆ ಮನೆಗೆ. ಹೌದಾ? ಹೇಳಿ, ಹೋಗ್ಲಿ ಹೇಳಿ ಬೇಗ. ಯಾರ ಬಗ್ಗೆ ಕೇಳ್ಬೇಕು? ಮಗನ್ ಬಗ್ಗೆ. ಡೇಟ್ ಆಫ್ ಬರ್ತ್ ಹೇಳಿ. 17/5/2005. 17/5. 17/5/1. ಹಾ, 15/1. 17/5/1. 17/5. ಗುರುಜಿ ಏನಮ್ಮ ಮಾತಾಡಮ್ಮ. 15/17/5 ಅಂತೀರಾ, ಅಲ್ಲಿಗೆ ನಿಲ್ಸ್ಬಿಡ್ತೀರಾ. 2001. 17/5/2001. ಸಮಯ ಹೇಳಿ, ಊರು ಹೇಳಿ ಬೇಗ. ಸಮಯ 1:34 ಮಧ್ಯಾಹ್ನ. ಮಡಿಕೇರಿ. ಪ್ರಶ್ನೆ ಕೇಳಿ. ಮಡಿಕೇರಿ. ಪ್ರಶ್ನೆ ಮಗನ ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು. ಡಿಗ್ರಿ ಮುಗಿಸಿದ್ರಾ? ಡಿಗ್ರಿ ಆಗಿ ನೆಕ್ಸ್ಟ್ ಏನು ಹೈಯರ್ ಕ್ಲಾಸ್ ಡಿಗ್ರಿ ಹೋಗ್ಬೇಕು ಆಗಿದೆ ಅಂತನಾ? ಒಂದು. ಏನು ಶನಿ ಮತ್ತೆ ಶುಕ್ರ? ಓದ್ತಾ ಇದ್ದಾನೆ ಗುರುಜಿ. ಈಗ ಮುಂದಿನ ಶನಿ ಭವಿಷ್ಯ 9-8, ಶುಕ್ರ 9 ಕಾಂಬಿನೇಷನ್ 4-9. ಹೈಯರ್ ಕ್ಲಾಸ್, ಹೈಯರ್ ಸ್ಟಡೀಸ್ ಕಳಿಸಿ ದಯವಿಟ್ಟು. ಅವನು ಮೆರೀನ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ ಗುರುಜಿ. ಮಾಡ್ಲಿ ಚೆನ್ನಾಗಿದೆ. ಅದ್ರಲ್ಲಿ ಏನಾರು ಹೈಯರ್ ಇದ್ರೆ ಕಳಿಸಿ. ನೀವೇನಾರು ಹೈಯರ್ ಹೋಗ್ಬೇಕು ಅಂತಂದ್ರೆ. 4 ಕಾಂಬಿನೇಷನ್, 5, 8, 9, 10 ಕಾಂಬಿನೇಷನ್ ಚೆನ್ನಾಗಿದೆ. ಬಂದಿರತಕ್ಕಂತ ಶನಿ ಸೂರ್ಯ ನಕ್ಷತ್ರ ಮತ್ತೆ ಬಂದಿರತಕ್ಕಂತ ಸೂರ್ಯ ಶುಕ್ರ ನವೆಂಬರ್ ವರೆಗೂ ಇದೆ. ಶುಕ್ರ ಮುಂದಿನ ವರ್ಷ ಮುಗಿಸ್ತಾರಾ? ಮುಂದಿನ ವರ್ಷ ಮುಗಿಯುತ್ತದೆ. ಸೂರ್ಯನಲ್ಲಿ ಅವ್ರಿಗೆ ಜಾಬ್ ಸಿಗುತ್ತೆ. ಸೂರ್ಯನಲ್ಲಿ 1, 9, 10, 9 ಮತ್ತೆ 10 ಅಧಿಕಾರ. ಓಕೆ. 2022 ನವೆಂಬರ್ ಆದ್ಮೇಲೆ 2023 ನವೆಂಬರ್ ಒಳಗೆ ಕೆಲಸ ಸಿಗುತ್ತೆ. ಏನು ಟೆನ್ಷನ್ ಇಲ್ಲ, ಚೆನ್ನಾಗಿದೆ. ನೆಕ್ಸ್ಟ್ ಹೋಗೋಣ. ನಮಸ್ಕಾರ. ಸೊ ಎ ಬಿ ಅರ್ಥ ಆಯ್ತು ಅಂತ ಅನ್ಸುತ್ತೆ. ನಮಸ್ಕಾರ, ಮಾತಾಡಿ. ಕಾಲ್ ಸ್ವಲ್ಪ ರೆಡಿ. ನಮಸ್ಕಾರ, ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ನನ್ ಮಗಳು ಈಗ ಬಿ ಕೌನ್ಸಿಲಿಂಗ್, ಸಿಇಟಿ ಕೌನ್ಸಿಲಿಂಗ್ ಆಗಿದೆ ಅವಳಿಗೆ. ಫಸ್ಟ್ ರೌಂಡ್. ಅವಳು ಇವಾಗ ಮುಂದಕ್ಕೆ ಒಳ್ಳೆ ಸಬ್ಜೆಕ್ಟ್ ತಗೋಬೇಕು ಅಂತ ಇದ್ದಾಳೆ. ಯಾವ್ದು ಸಿಗ್ಬೋದು? ಡೇಟ್ ಆಫ್ ಬರ್ತ್ ಏನಾದ್ರು ಬೇಕಾ? ಸಿಇಟಿ ಅವ್ರನ್ನೇ ಕೇಳ್ಬೇಕು ಯಾವತ್ತು. ಆಯ್ತು ಹೇಳಿ. 1 to 249 ಹೇಳಿ ನಂಬರ್. 10. ಸೀಟ್ ಸಿಗುತ್ತೋ ಇಲ್ವ ಅಂತ ಕೇಳಿದ್ರೆ ಯಾವ್ದು ತಗೋಬೇಕು? ಓಕೆ, ಲೆಟ್ ಮಿ ಗಿವ್ ಇಟ್ ಟ್ರೈ. ಅವಳಿಗೆ ಈಗ ಬಿ ಇದು ತಗೋಬೇಕು. ಶುಕ್ರದಶದಲ್ಲಿ ಕೇಳಿದ್ದೀರಾ? ಆಯ್ತು. ಇನ್ಫಾರ್ಮೇಶನ್ ಸೈನ್ಸ್ ಆಯ್ತು. 4ನೇದು ನೋಡ್ತೀನಿ. 4ನೇದು ಬುಧ ಇದೆ. ಬುಧ ಇಸ್ ದಿ ಕಾಂಬಿನೇಷನ್ ಫಾರ್ ಇನ್ಫಾರ್ಮೇಶನ್ ಸೈನ್ಸ್. IS ಡೆಫಿನೆಟ್ಲಿ ತಗೊಳ್ತಾರೆ. ಬುಧನಲ್ಲಿ 8 ಟೆಕ್ನಿಕಲ್. ಎಸ್, 3 and 6 ಜಾಬ್ ಸಿಗುತ್ತೆ. 1, 2, 3 ಸೀಟ್ ಒಳ್ಳೆ ಸಿಗುತ್ತಾ ಕಾಲೇಜ್ದು ಅಂತ ಅಷ್ಟೇ. ಒಳ್ಳೆ ಸೋಫಾ ಗಿಫ್ ಎಲ್ಲ ಹಾಕಿರ್ತಾರೆ. ಒಳ್ಳೆ ಸೀಟೇ ಸಿಗುತ್ತೆ ಮೇಡಮ್ ನಿಮಗೆ. ಅಯ್ಯೋ ಆತರ ಅಲ್ಲ, ಮತ್ತೆ ಸಿಗುತ್ತೆ ಚೆನ್ನಾಗಿರೋ ಸಿಗುತ್ತೆ. ಏನು ಯೋಚನೆ ಮಾಡಬೇಡಿ. ಶುಕ್ರನಲ್ಲಿ ಕಾಂಬಿನೇಷನ್ 8, 5 ಟೆಕ್ನಿಕಲ್ ಸೈಡ್ ತೋರಿಸ್ತಾ ಇದೆ. 2 ಕಾಂಬಿನೇಷನ್ 7 ಕಾಂಬಿನೇಷನ್ ಹೈಯರ್ ಸ್ಟಡೀಸು ಮಾಡ್ತಾರೆ. ಟೆನ್ಷನ್ ಮಾಡ್ಕೋಬೇಡಿ. ಸ್ವಲ್ಪ ನಿಮ್ಮ ಮಗಳು ಈಗೋಸ್ಟಿಕ್ ಇಂಥದೇ ಬೇಕು ಅಂತ ಸ್ವಲ್ಪ ಸಮಾಧಾನ ಇರಕ್ಕೆ ಹೇಳಿ. ಓಕೆ,
ಸ್ವಲ್ಪ ಅಂಥದ್ದು ಸಿಕ್ಕಿರೋ ಇಂಥದ್ದು ಸಿಗುತ್ತೆ, ಇರೋದು 4-5 ಕಾಲೇಜಲ್ಲಿ ಸಿಗುತ್ತೆ. ಅಂಥದ್ದೇ ಬೇಕು ಅಂತಂದಾಗ ಇಲ್ಲಿ ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ದುಃಖ ಆಗ್ತಕ್ಕಂಥದ್ದು. ಸ್ಟ್ರಾಂಗ್ ಆಗಿ ಸಿಗಬೇಕು ಅಂತಂದಾಗ ಒಂದು ಬ್ಲ್ಯಾಕ್ ಕಲರ್ ಥ್ರೆಡ್ ಕಟ್ಕೊಳಕ್ಕೆ ಹೇಳಿ. ಡೆಫಿನೆಟ್ಲಿ ಸಕ್ಸಸ್ ಗ್ಯಾರಂಟಿಡ್. ಏನು ಯೋಚನೆ ಮಾಡಬೇಡಿ, ಚೆನ್ನಾಗಿದೆ. ಇನ್ಫಾರ್ಮೇಷನ್ ಸೈನ್ಸ್ ಹೋಗ್ಬೋದು. ಬುಧ 4ನೇದು ಸಬ್ಲಾರ್ಡ್ ನೋಡ್ಬೇಕು ನಾವು. ಆ ಗ್ರಹ ಬುಧ ಇಸ್ ಇನ್ಫಾರ್ಮೇಷನ್ ಕೊಡ್ತಕ್ಕಂಥದ್ದು, ಅದರಲ್ಲಿ ಸೈನ್ಸ್ ಆಗುತ್ತೆ. ನಮಸ್ಕಾರ, ಮಾತಾಡಿ. ಹಲೋ, ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ಆಮೇಲೆ ಮುಂದೆ ಮಾತಾಡಿ. ನಮಸ್ಕಾರ ಆದ್ಮೇಲೆ ಮುಂದೆ ಕಂಟಿನ್ಯೂ ಪ್ಲೀಸ್. ನನ್ನ ಮಗಳ ಬಗ್ಗೆ ಕೇಳ್ಬೇಕಾಯ್ತು. ಡೇಟ್ ಆಫ್ ಬರ್ತ್ 14/9/2006 ಬೆಳಗ್ಗೆ 9:11ಕ್ಕೆ ಬೆಂಗಳೂರು. ಪ್ರಶ್ನೆ ಎಜುಕೇಶನ್ ಆರೋಗ್ಯದ ಇಲ್ಲ, ಈಗ ಎಜುಕೇಶನ್ ಬಗ್ಗೆ ಕೇಳ್ಬೇಕಾಯ್ತು. ಮುಂದೆ ಅವಳು ಏನ್ ಕಾಂಬಿನೇಷನ್ ತಗೊಂಡ್ರೆ ಮುಂದೆ ಫ್ಯೂಚರ್ ಅಲ್ಲಿ ಒಳ್ಳೇದಾಗತ್ತೆ ಅಂತ ಕೇಳಿ. ಫಸ್ಟ್ PUC ಈಗ 10th ಯಾವುದು? 10th ಓಕೆ. ರಾಹು ಮತ್ತೆ 2022, 23, 24 ನೋಡ್ಬೇಕು. ರಾಹು ಕೇತು. ರಾಹು 5. ಸೈನ್ಸೇ ಕೊಡಿಸಿ. ಸೈನ್ಸೇ ಕೊಡಿಸಿ. ಸೈನ್ಸ್ ಅಲ್ಲಿ ಅವರು 5th ಹೌಸ್ ಇರೋದ್ರಿಂದ ಕಂಪ್ಯೂಟರ್ ಸೈನ್ಸ್ ವಿಶೇಷವಾಗಿ ಒಳ್ಳೇದಾಗುತ್ತೆ. ಮೆಡಿಕಲ್ ಒಂದು ಟ್ರೈ ಮಾಡ್ಬೋದು, ಇನ್ಕ್ಲಿನೇಷನ್ ಇದೆ. 12 ಮತ್ತೆ 8 ಜಾಸ್ತಿ ಇರಬೇಕು. ಹಿಟ್ ಆಗಿಲ್ಲ, ಬಟ್ ಆದ್ರೆ ಒಂದು ಇನ್ಕ್ಲಿನೇಷನ್ ಟ್ರೈ ಮಾಡಿ. ಅರ್ಥ ಆಯ್ತಾ? ಫಸ್ಟ್ ಆಪ್ಷನ್ ಕಂಪ್ಯೂಟರ್ ಸೈನ್ಸ್. ಸೆಕೆಂಡ್ ಒಂದು ಟ್ರೈ, ಯಾಕಂದ್ರೆ 5 ಜೊತೆ 2, 3, ಯಾಕಂದ್ರೆ ನಾನು ಅಲ್ಲಿ ವಿನ್ನಿಂಗ್ ಕಾಂಬಿನೇಷನ್ ನೀಟ್ ಕಾಂಬಿನೇಷನ್ 11 ಬರಬೇಕು. ಬಟ್ 11 ಎಲ್ಲ ತುಂಬಾ ಇರೋದ್ರಿಂದ ಒಂದು ಟ್ರೈ ಕೊಡಿ, ಅವ್ರಿಗೆ ಹೇಳಿ ನೀಟ್ ಬರೆಯಕ್ಕೆ ಹೇಳಿ. ಬಟ್ ಆಪ್ಷನ್ CETಲೂ ಇಟ್ಕೊಳ್ಳಿ. ಸಕ್ಸಸ್ ತೋರಿಸ್ತಾ ಇದೆ, ಒಳ್ಳೇದಾಗ್ಲಿ. ನೆಕ್ಸ್ಟ್. ಹಲೋ, ಹೇಳಿ. ನಮಸ್ತೆ ಗುರುಗಳೇ. ನಮಸ್ಕಾರಮ್ಮ. ನಿಮ್ ಪ್ರೋಗ್ರಾಮ್ ಬಹಳ ಚಂದ ಬರುತ್ತೆ ಗುರುಗಳೇ. ಥ್ಯಾಂಕ್ ಯು. ನೋಡ್ತೀವಿ. ವೆರಿ ಗುಡ್. ಏನ ಅದು ಎಲ್ಲೆಲ್ಲಿಂದ ಹೆಂಗ್ ಕಂಡ್ಕೊಂಡು ಹೇಳ್ತೀರಾ ಗುರುಗಳೇ, ಬಹಳ ನಮಗೆ ಚಲೋ ಅನಿಸ್ತೈತಿ. ಏನ್ ಕಂಡ್ಕೊಂಡು ಅಂದ್ರೆ ಈಗೆಲ್ಲ ಹೇಳ್ತಿರಲ್ಲ ಗುರುಗಳೇ, ಹೆಂಗೆ ಏನು ಅದು ಪ್ರಶ್ನೆ ಶಾಸ್ತ್ರ ಹಾಕ್ತೀರಾ, ನಂಬರ್ ಮೇಲೆ ಹೇಳ್ತೀರಾ. ಅದು ನಿಮ್ಮನ್ನ ಹೆತ್ತಂತ ತಂದೆ ತಾಯಿಗೆ ಕೋಟಿ ಕೋಟಿ ಧನ್ಯವಾದಗಳು ಗುರುಗಳೇ. ಏನ ಒಳ್ಳೇದಾಗ್ಲಮ್ಮ. ಥ್ಯಾಂಕ್ ಯು. ತುಂಬಾನೇ ಚಲೋ ಬರುತ್ತೆ ಗುರುಗಳೇ ಇದು. ಏನ ನಕ್ಷತ್ರ ನಾಡಿ. ಒಳ್ಳೇದಾಗ್ಲಿ. ನೋಡ್ತಾ ಇರಿ, ಜನಕ್ಕೆ ಹೇಳಿ, ನಿಮಗೂ ಒಳ್ಳೇದಾಗ್ಲಿ. ನೋಡಿ, ಕಲ್ತ್ಕೊಳ್ಳಿ. ಹಾಗೆ ನಮ್ಮ ಸಬ್ಜೆಕ್ಟ್ ಕಲ್ತ್ಕೊಳ್ಳಿ. ನಮ್ ಜೊತೆ ಅಸೋಸಿಯೇಟ್ ಆಗಿರ್ಬೋದು. ಒಳ್ಳೆ ಕಾರ್ಯ ಮಾಡ್ತಾ ಇದೀವಿ. ಇವಾಗ ನಾವು ಇದು ಬೇರೆ ಲಾಂಚ್ ಮಾಡ್ತಾ ಇದೀವಿ. ದೇವಸ್ಥಾನ ಕಟ್ಟೋ ಪ್ರೋಗ್ರಾಮ್ ಮಾಡ್ತಾ ಇದೀವಿ. ಮತ್ತೆ 303 ಲಾಂಚ್ ಮಾಡ್ತಾ ಇದೀವಿ. ಯಾರ್ಯಾರಿಗೆ ಸ್ವಲ್ಪ ಹಣದ ಸಮಸ್ಯೆ ಇರುತ್ತೆ, 20 ನಿಮಿಷದ ಕಾಲ ನಿಮಗೆ ಜಾತಕವನ್ನು ಹೇಳಿ, ಪ್ರತಿಯೊಂದು ಯಾವ್ದು ಬೇಕಾದ್ರೆ ಕೇಳಿ. ನಿಮಗೆ ಸಮಸ್ಯೆ ಬಂತ ನಮ್ಮ ನಂಬರ್ಗಳು ಬರ್ಕೊಳ್ಳಿ, ಕೆಳಗಡೆ ಇರೋ ನಂಬರ್. ಇಮ್ಮಿಡಿಯೇಟ್ ಆಗಿ ಕಾಲ್ ಮಾಡಿ, ಏನು ತೊಂದರೆ ಇಲ್ಲ. 303 ದೇವಸ್ಥಾನಕ್ಕೆ ಹೋಗುತ್ತೆ, ಒಂದು ಒಳ್ಳೆ ಕಾರ್ಯಕ್ಕೆ ಹೋಗುತ್ತೆ. ನೀವು ಆ ಕಾರ್ಯಕ್ಕೆ ನಾವು ವಾಪಸ್ ನಿಮಗೆ ಜಾತಕವನ್ನು ಹೇಳ್ತಕ್ಕಂಥದ್ದು ಇಮಿಡಿಯೇಟ್ ಆಗಿ ಮಾಡ್ತೀವಿ. ನುರಿತ ಪಂಡಿತರು, ಅವರೆಲ್ಲ ಟ್ರೈನ್ಡ್, ತುಂಬಾ ಚೆನ್ನಾಗಿ ಕಲ್ತು ನಮ್ಮ ಹತ್ರ ಡಾಕ್ಟರೇಟ್ಗಳು ಮಾಡಿ ಪುಸ್ತಕಗಳು ಬರೆದು ಸ್ಟ್ರಾಂಗ್ ಆಗಿರ್ತಕ್ಕಂಥವ್ರೇ ನಿಮ್ಮ ಹತ್ರ ಮಾತಾಡೋದು. ಯಾರು ಕಾಂಜಿ ಪಿಂಜಿ ಇರಕ್ಕೆ ಸಾಧ್ಯನೇ ಇಲ್ಲ. ನಾವು ಹೆದರ್ಸೋದಿಲ್ಲ, ಅದು ಸ್ಟ್ರಿಕ್ಟ್ ರೂಲ್ ಇರುತ್ತೆ ನಮ್ದು. ಅವ್ರಿಗೆ ಒಳ್ಳೇದನ್ನೇ ಹೇಳಿ, ಧೈರ್ಯ ತುಂಬಿಸಿ, ಅರ್ಥ ಆಯ್ತಲ್ವಾ? ಅವ್ರಿಗೆ ಶಕ್ತಿ ತುಂಬಿಸಿ. ಕೆಟ್ಟದಿರುತ್ತೆ, ಅದಕ್ಕೆ ನಾವು ಜಾಸ್ತಿ ಅದಕ್ಕೆ ಪಾಸಿಟಿವ್ ಕೊಡಿ. ಬೇರೆ ಬೇರೆ ಯಾವ್ಯಾವ ಏರಿಯಾದಲ್ಲಿ ಅವ್ರಿಗೆ ಒಳ್ಳೇದಿದೆ ಅದನ್ನ ಹೇಳಿ. ಇದು ವರ್ಲ್ಡ್ ವೈಡ್ ಹಿಟ್ ಆಗುತ್ತೆ. ಇದು ಇನ್ನೊಂದು 6 ತಿಂಗಳೊಳಗಡೆ ಜಾಮ್ ಆಗಿರುತ್ತೆ. ಮುಂದಿನ ದಿವಸಗಳಲ್ಲಿ ಜಾಮ್, ಬ್ರೆಡ್ ಜಾಮೆ, ಅದು ಜಾಮ್. ಯಾಕಂದ್ರೆ 303ಕ್ಕೆ ಇನ್ಸ್ಟೆಂಟ್ ಆಗಿ ಸಿಗುತ್ತೆ. ಮುಂದಿನ ದಿವಸಗಳಲ್ಲಿ 24/7 ಕೊಡ್ತೀವಿ. ಏನೋ ಎಮರ್ಜೆನ್ಸಿ ಬಂತು, ಕೇಳಬೇಕು, 11 ಗಂಟೆ ರಾತ್ರಿ, 12 ಗಂಟೆ ರಾತ್ರಿ, ಅದು ಕೂಡ ಕೊಡೋ ಸರ್ವಿಸಸ್ ನಾವು ರೆಡಿ ಮಾಡ್ತಾ ಇದೀವಿ. ರಾತ್ರಿನೂ ಕುತ್ಕೊಂಡು ನಿಮ್ಮ ಕರೆ ಕಾದು ಅಂತ ಸಮಯದಲ್ಲೂ ನಿಮಗೆ ಶಕ್ತಿ ತುಂಬಿಸ್ತಕ್ಕಂಥದ್ದು. ಅವಾಗ ಏನೋ ಒಂದು ಸಮಸ್ಯೆ ಆಯ್ತು, ಏನೋ ಒಂದು ಗಲಾಟೆಗಳಾಯ್ತು, ಏನೋ ಒಂದು ಸಮಾಧಾನ ಮಾಡಿ ಈ ಮಂತ್ರಗಳು ಹೇಳ್ಕೊಳ್ಳಿ ಅಂತ ಹೇಳಿ ನಾವು ಮಾಡ್ತಕ್ಕಂಥದ್ದು ಒಳ್ಳೆ ಕೆಲಸ ಮಾಡ್ತಾ ಇದೀವಿ. ಏನೋ ಸಡನ್ ಆಗಿ ಯಾರಿಗೋ ಒಬ್ಬರಿಗೆ ಮನಸ್ಸು ದುಃಖ ಆಯ್ತು, ಏನೋ ನಾನು ಹೋಗಿ ಏನೋ ಮಾಡ್ಕೋಬೇಕು ಅನ್ನೋದು ಬಂದ್ಬಿಡುತ್ತೆ ಒಂದ್ಸತಿ, ಅಲ್ವಾ? ಅಂತ ಟೈಮಲ್ಲಿ ನಕ್ಷತ್ರ ನಾಡಿ ನೆನ್ಸ್ಕೊಳ್ಳಿ. ಆ ಒಂದು ವಿಧವಾಗಿರ್ತಕ್ಕಂಥ ಕೆಲಸ. ಯಾಕಂದ್ರೆ ದುಡ್ಡು ಕಾಸು ಎಲ್ಲರೂ ಇರುತ್ತೆ, ಮನಸ್ಸಿಗೆ ನೆಮ್ಮದಿ ಶಾಂತಿ ಆ ಸಮಯದಲ್ಲಿ ಧೈರ್ಯ ತುಂಬಿಸ್ತಕ್ಕಂಥ ಕೆಲಸಗಳು ನಾವು ಮಾಡ್ತೀವಿ ಅಷ್ಟೇ. ಅದರಲ್ಲಿ ಯಾವ್ದೋ ಒಂದು 5 ಇರುತ್ತೆ, ಅದರಲ್ಲಿ ಯಾವ್ದೋ ಒಂದು ಇರುತ್ತೆ, ಇನ್ಸ್ಟೆಂಟ್ ಆಗಿ ಹೇಳ್ತೀವಿ, ಈ ಮಂತ್ರ ಹೇಳ್ಕೊಳ್ಳಿ, ಇದನ್ನೊಂದು ಸ್ವಲ್ಪ ಇದ್ ಮಾಡಿ. ಅಂತ ಸಮಯದಲ್ಲೂ ಕೂಡ ಧೈರ್ಯ ತುಂಬಿಸ್ತಕ್ಕಂಥ ಕೆಲಸಗಳನ್ನ ನಾವು ಮಾಡಬೇಕು ಅಂತ ಡಿಸೈಡ್ ಮಾಡಿದೀವಿ. ಯಾಕಂದ್ರೆ ತುಂಬಾ ಜನಕ್ಕೆ ಒಬ್ಬರು 4 ಜನ ನಿಮಗೆ ಒಂದು ಇಮಿಡಿಯೇಟ್ ಆಗಿ ಸಿಕ್ಕಿ ನಮ್ಮ ನೋವುಗಳನ್ನ ಹೇಳ್ಕೊಳ್ಳೋದೇ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ.
ಬಂದಿರೋ ಸಮಯದಲ್ಲಿ ನಿಮ್ಗೆ ದೋಷ ಇದೆ, ನಿಮಗೆ ಹಂಗಿದೆ, ನೀವು ಹಾಳಾಗ್ತೀರಾ, ನೀವು ಮದುವೆ ಮಾಡ್ಕೊಂಡ್ರೆ ನೀವು ಸತ್ತೋಗ್ತೀರಾ, ನಿಮ್ ಗಂಡ ಸತ್ತೋಗ್ತಾನೆ. ಇರೋದೇ ಅರ್ಧ ಜೀವನ ಇಲ್ಲಿ. ಆಲ್ರೆಡಿ ಅಲ್ಲಿ ಕೊರೋನಾ ನಮ್ಗೆ ಅಟ್ಯಾಕ್ ಮಾಡ್ತಾ ಇದೆ, ಈ ಕಡೆ ದರಗಳು ನಮ್ಗೆ ಅಟ್ಯಾಕ್ ಮಾಡ್ತಾ ಇದೆ, ಇನ್ನು ನಾವು ಮನೆ ಕಟ್ಟಿಲ್ಲ, ಅದು ಕಟ್ಟಿಲ್ಲ, ಅದು ಅಟ್ಯಾಕ್ ಮಾಡ್ತಾ ಇದೆ. ಅದ್ರ ಜೊತೆಲಿ ನಮಗೆ ಈ ದೋಷ ಇದೆ ಅಂತ ಅಟ್ಯಾಕ್ ಮಾಡಿದ್ರೆ ನಾವುಗಳೆಲ್ಲ ಎಲ್ಲಿ ಬದುಕೋದು ಅಲ್ವಾ? ಬರೀ ಮನಸ್ಸಿಗೆ ಈ ತರ ಹಾಕೊಂಡ್ಬಿಟ್ರೆ ಬದುಕೋದು ಕಷ್ಟ ಆಗುತ್ತೆ. ಧೈರ್ಯವಾಗಿರಿ. ಇಲ್ಲ ನೆಕ್ಸ್ಟ್ ಚೆನ್ನಾಗಿದೆ, ಕೆಲಸ ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಫಸ್ಟ್ ಕ್ಲಾಸ್, ಎಷ್ಟು ಮುಂದೆ ಹೋಗ್ತಾರೆ ಅಷ್ಟೇ. ಧೈರ್ಯವಾಗಿರ್ಬೇಕು, ಮುಂದೆ ನುಗ್ತಾ ಇರ್ಬೇಕು. ಸೊ ಅದನ್ನ ಕೊಡ್ತಾ ಇದೀವಿ. ಸೊ ನೀವು ಒಂದೆರಡು ಮಾತು ಹೇಳಿದಕ್ಕೋಸ್ಕರ ನಮ್ ಕಡೆಯಿಂದ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ವಿ. ಬಹಳ ಚಂದ ಬರುತ್ತೆ ಗುರುಗಳೇ. ಗ್ರೇಟ್ ಅನ್ಸುತ್ತೆ ನಮಗೆಲ್ಲ. ಇದು ವರ್ಲ್ಡ್ ವೈಡ್ ಅಂತಿರಲ್ಲ ಗುರುಗಳೇ, ಬಹಳ ಗ್ರೇಟ್ ಅನ್ಸುತ್ತೆ ನಮ್ಗೆ. ಮಾಡ್ಬೇಕು ಎಲ್ಲರೂ. ವಸುದೈವ ಕುಟುಂಬಕಂ ಅಂತ ನಮ್ಮ ಸಂಸ್ಕೃತದಲ್ಲಿ ನಮ್ಗೆ ಹೇಳಿದ್ದಾರೆ. ವಸುದೈವ ಕುಟುಂಬಕಂ ಅಂದ್ರೆ ಏನರ್ಥ? ಎಂಟೈರ್ ವರ್ಲ್ಡ್ ಈಸ್ ಒನ್ ಫ್ಯಾಮಿಲಿ. ಏನೇ ಇರ್ಬೋದು. ಈಗ ಅಪ್ಪ ಮಗನಿಗೆ ಹಣವನ್ನು ಹೂಡ್ತಾನೆ. ಹಣ ಹೂಡೋದು ಅಂದ್ರೆ ಏನು? ನೀನು ಸ್ಕೂಲ್ಗೆ ಹೋಗಪ್ಪ, ಚೆನ್ನಾಗಿ ಕಲಿಯಪ್ಪ, ಅವನಿಗೆ ಸೈಕಲ್ ಕೊಡ್ಸೋದು, ವಾಚ್ ಕೊಡ್ಸೋದು, ಏನೋ ಮಾಡ್ತಾನೆ, ಅವ್ನು ಹಣ ಕೊಡ್ತಾನೆ. ಬಟ್ ಅಪ್ಪನಿಗೆ ಅವ್ನು ಬೇಕಾಗಿರೋದು ಹೆಸರು ತಂದು ಕೊಡಬೇಕು ಅನ್ನೋದಷ್ಟೇ ಕೆಲಸ. ನೀನು ಇದನ್ನ ನಾನು ಕೊಟ್ಟಿರೋದೆಲ್ಲ ವಾಪಸ್ ಕೊಡು ಬಡ್ಡಿ ಸಮೇತ ಅನ್ನೋದಲ್ಲ. ಇಲ್ಲಿ ಹಣದ ವ್ಯವಹಾರ ಜೊತೆ ಆ ಕಡೆಯಿಂದ ಒಂದು ಪ್ರೀತಿ ಬರಲಿ, ಒಂದು ಪ್ರಶಂಸೆ ಬರಲಿ, ಅವನೊಂದು ಸಮಾಜದಲ್ಲಿ ಒಂದು ಒಳ್ಳೆ ಹೆಸರು ಮಾಡಲಿ ಅನ್ನೋ ಒಂದು ಉದ್ದೇಶ ಇರುತ್ತೆ ಅಲ್ವಾ? ಹಾಗೇನೆ ಎಲ್ಲರೂ ಕೂಡ ವಸುದೈವ ಕುಟುಂಬಕಂ ಅಂತ ಏನ್ ಹೇಳ್ತಾರೆ, ದುಡ್ಡು ಅನ್ನೋದು ಇಟ್ ಈಸ್ ಜಸ್ಟ್ ಎ ಒನ್ ಎಕ್ಸ್ಚೇಂಜ್ ಕಾಂಬಿನೇಷನ್ ಅಷ್ಟೇ. ದುಡ್ಡೇ ಇಂಪಾರ್ಟೆಂಟ್ ಇಲ್ಲ. ದಿ ಸರ್ವಿಸಸ್ ರೆಂಡರ್ಡ್ ಈಸ್ ಮಚ್ ಅಬೌವ್ ದನ್ ದಿ ಅರ್ಥ ವಿಚ್ ವಿ ಹ್ಯಾವ್ ಪೇಡ್ ಆರ್ ಮನಿ ವಿಚ್ ವಿ ಹ್ಯಾವ್ ಪೇಡ್ ಅಂತ ಹೇಳ್ತಾರೆ. ಸೊ ಇದು ಇಂಪಾರ್ಟೆಂಟು. ಸೊ ದುಡ್ಡೇ ಇಂಪಾರ್ಟೆಂಟ್ ಅಲ್ಲ, ದುಡ್ಡು ಕೊಡ್ತಾ ಇದೀವಿ ಮಾಡು ಅನ್ನೋದಲ್ಲ. ನಾವು ಹಾಸ್ಪಿಟ್ಲ್ಗೆ ಹೋದಾಗ ಒಬ್ಬರದು ಜೀವನ್ ಮರಣ ಟೈಮಲ್ಲಿ ಇದ್ದಾಗ ಬಾಯಲ್ಲಿ ಬರೋದೇನು ಗೊತ್ತಾ? ಡಾಕ್ಟ್ರೇ, ಎಷ್ಟು ಲಕ್ಷ ಬೇಕಾದ್ರೆ ಖರ್ಚಾಗ್ಲಿ ಉಳಿಬೇಕು ಜೀವ. ಜೀವ ಇಂಪಾರ್ಟೆಂಟ್. ಜೀವ ಮತ್ತೆ ಜೀವನ ಇಂಪಾರ್ಟೆಂಟ್. ಪ್ರತಿಯೊಬ್ರು ಒಂದ್ ಟೈಮೇ ಹುಟ್ಟೋದು. ಇನ್ನೂ ಬೇರೆ ಬೇರೆ ಜನ್ಮಗಳಿದೆ ಅಂತ ನೋಡಿರೋರು ಯಾರು? ಹಿಂದಿನ ಜನ್ಮ ಕಂಡಿರೋರು ಯಾರು? ಅಥವಾ ಮುಂದಿನ ಜನ್ಮ ಹೋಗಿ ಬಂದಿರೋರು ಯಾರು? ಅಲ್ಲಿ ಏನಿತ್ತು ಅಂತ ಹೇಳಿದವ್ರು ಯಾರು? ಹಿಂಗಿರ್ಬೇಕಾದ್ರೆ ವಿ ಶುಡ್ ನಾಟ್ ಬಾದರ್ ಅಬೌಟ್ ಇಟ್. ಪ್ರೆಸೆಂಟ್ ಲೈಫ್, ಪ್ರೆಸೆಂಟ್, ಅದಕ್ಕೆ ಪ್ರೆಸೆಂಟ್ ಅಂತ ಹೇಳಿದೆ. ಪಾಸ್ಟ್ ಹೊಟ್ಟೋಯ್ತು, ಫ್ಯೂಚರ್ ಟೆನ್ಸ್ ಅಲ್ಲಿದೆ. ಪ್ರೆಸೆಂಟ್ ಟೆನ್ಸ್ಡ್ ಆಗಿರಬಾರ್ದು. ಪ್ರೆಸೆಂಟ್ ಆಗಿ ಟೆನ್ಸ್ ಅಲ್ಲಿರಿ, ಟೆನ್ಸ್ಡ್ ಅಲ್ಲಿರೋದು ಬೇಡ ಅಂತ ನಾನು ಹೇಳೋದು. ಎಲ್ಲರಿಗೂ ಬರುತ್ತೆ, ನನಗೂ ಒಂದೊಂದ್ಸತಿ ಬಂದ್ಬಿಡುತ್ತಪ್ಪ. ಬಟ್ ನಾನು ಹಾಕೋತಾ ಇರಬೇಕು, ಮನಸ್ಸಿಗೆ ಹೇಳ್ತಾ ಇರ್ಬೇಕು, ಕಾಮ್ ಡೌನ್, ಕೂಲ್. ಯಾರಿಗೆ ಬರಲ್ಲ? ನಾವಿಲ್ಲಿ ಕುತ್ಕೊಂಡು ನಾವು ಹೇಳ್ತಾ ಇದೀವಿ ಅಷ್ಟು ನಮ್ಗೇನು ಆಗಲ್ವಂತನ? ಅಯ್ಯೋ, ಪ್ರೆಷರ್ ಅಲ್ಲ ಲೈಫ್ ಇವತ್ತು ವೀಕ್ಷಕರೇ. ಇಟ್ ಈಸ್ ನಾಟ್ ಪ್ರೆಷರ್, ಇಟ್ ಈಸ್ ಕುಕ್ಕರ್ ಪ್ರೆಷರ್. ದಿ ಲೈಫ್ ಈಸ್ ಕುಕ್ಕರ್ ಪ್ರೆಷರ್. ಏನಂತೀರಾ ಮೇಡಮ್? ಲೈನಲ್ಲಿ ಇದ್ದೀರಾ? ಕರೆ ಕಟ್ಟಾಗಿರ್ಬೇಕೇನೋ, ಪಾಪ ಅವ್ರು ಏನೋ ಕೇಳಕ್ ಬಂದಿದ್ರು. ಇದ್ದೀರಾ ಲೈನಲ್ಲಿ? ಬೇರೆ ಕೊಡಿ. ಆಯ್ತು, ನೀವು ಆಯ್ತು. ಸಾರಿ, ಒಂದು ಬ್ರೇಕ್ ತಗೊಳ್ಳೋಣ. ಸಾರಿ, ಅವ್ರೇನೋ ಮಾತಾಡ್ತಾ ಇದ್ರು. ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ ದಯವಿಟ್ಟು. ಒಂದು ಬ್ರೇಕ್ ಆದ್ಮೇಲೆ ಬರೋಣ. ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ. ಡಾಕ್ಟರ್ ದಿನೇಶ್ ಗುರೂಜಿರವರ ಸರಳವಾದ ಮಾರ್ಗದರ್ಶನದೊಂದಿಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭವಿಷ್ಯವನ್ನ ನೋಡಲು ಕಲಿಯಿರಿ ಮತ್ತು ಜ್ಯೋತಿಷ್ಯ ಕಲಿಸುವ ಆಂಡ್ರಾಯ್ಡ್ ಆಪ್ ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಗೋಲ್ಡ್ ಟ್ರೀ ಆಸ್ಟ್ರೋ ನಕ್ಷತ್ರ ನಾಡಿ ಸಂಪರ್ಕಿಸಿ. ಜ್ಯೋತಿಷ್ಯ ಕಲಿಯಲು ಸಂಪರ್ಕಿಸಿ 9535611155 ಅಥವಾ 9844416555. ವೆಲ್ಕಮ್ ಬ್ಯಾಕ್. 8ನೇ ತಾರೀಕು ಬೆಳಿಗ್ಗೆ ಒಂದು ಕ್ಲಾಸ್ ಇದೆ, ಸಂಜೆ ಒಂದು ಕ್ಲಾಸ್ ಇದೆ. ಸೇರ್ಕೊಳ್ಳಿ. ಆ್ಯಪ್ ಕೊಡ್ತೀವಿ. ಇದೇ ಥರ ನೀವು ನೋಡ್ಬೋದು, ಎಲ್ಲವೂ ಮಾಡ್ಬೋದು. ಕರೆ ತಗೊಳ್ಳೋಣ. ನಮಸ್ಕಾರ ಹೇಳಿ. ಮಾತಾಡ್ತಾನೆ ಇಲ್ಲ. ಮಾತಾಡಿ. ಲೈನಲ್ಲಿ ಇದ್ದೀರಲ್ಲ, ಮಾತಾಡಿ. ನಮಸ್ತೆ ಗುರುಜಿ. ಲೈನಲ್ಲಿ ಮಲಗಿರ್ತೀರಾ? ಇಲ್ಲ ಗುರುಜಿ, ಅದು ಯಾವ್ದೋ ನಮ್ ಪ್ರೋಗ್ರಾಮ್ ಅಲ್ಲಿ ಎಲ್ಲಾ ಮಲ್ಕೊಂಡ್ಬಿಟ್ಟು ಆಮೇಲೆ ಹೇಳ್ತೀರಾ. ಲೈನಲ್ಲಿ ಇರ್ತೀರಾ? ಇಲ್ಲ ಗುರುಜಿ, ನಾ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀನಿ. ನಾನು ನಿಮ್ ದೊಡ್ಡ ನೋಡ್ತಾ ಇರೋದಲ್ಲ, ನೀವು ಟಿವಿ ನೋಡ್ಕೊಂಡು ಮಾತಾಡಿದ್ರೆ ಅಲ್ಲಿ ಸೆಕೆಂಡ್ ಡಿಲೇ ಇರುತ್ತೆ. ಇಲ್ಲಿ ನಾನ್ ಕೇಳಿದಾಗ ಇಲ್ಲಿ ನನ್ಗೆ ಮಾತು ಕೇಳಿ.
ಯಾರ್ಯಾರು ಮುಂದೆ ಕಾಲ್ ಮಾಡ್ತಾರೋ ಇನ್ಸ್ಟೆಂಟ್ ಆಗಿ ಮಾತಾಡಿ, ನಮಸ್ಕಾರ ಅಂತ ಮುಂದುವರಿಸಿ. ಯಾರ ಬಗ್ಗೆ ಕೇಳ್ಬೇಕು? ಮಗನ್ ಬಗ್ಗೆ ಕೇಳ್ಬೇಕಿತ್ತು, ಪ್ರಶ್ನಾಶಾಸ್ತ್ರ. ಹೇಳಿ. ಎಕ್ಸಾಮ್ ಬಗ್ಗೆ. ಎಕ್ಸಾಮ್ ಬರ್ತಾ ಇದ್ದಾನೆ ಭಾನುವಾರ, ನಾಳೆ ಭಾನುವಾರ. ರಿಸಲ್ಟ್ ಯಾವಾಗ? ಬ್ಯಾಂಕ್ ಎಕ್ಸಾಮ್. ಒಂದು 6 ರಿಸಲ್ಟ್ ಯಾವಾಗ? 6 ನಂಬರ್ ಪ್ರಶ್ನಾಶಾಸ್ತ್ರ. 6 ನಂಬರ್ ತಗೊಂಡಿದ್ದೀನಿ. ರಿಸಲ್ಟ್ ಯಾವಾಗ ಅಂತ ಹೇಳ್ತಾ ಇರೋದು ನಿಮಗೆ? ರಿಸಲ್ಟ್ ಜಾನ್ವರಿ. ಓಕೆ. ಶುಕ್ರ, ಬುಧ. ನಾನ್ ನಿಮ್ ಕ್ಲಾಸ್ ಜಾಯ್ನ್ ಆಗಿದ್ದೀನಿ ಗುರುಜಿ, ಸತಿಗೆ ಬ್ಯಾಚ್ಗೆ. ಹೌದಾ? ಮಾರ್ನಿಂಗಾ ಈವ್ನಿಂಗಾ? ಮಾರ್ನಿಂಗ್. ಓಕೆ, ವೆರಿ ಗುಡ್. ನಾವು ಅಲ್ಲೇ ಹಾಕಿದ್ವಲ್ಲ 8ನೇ ತಾರೀಕು ಬರುತ್ತೆ ಅಂತ. 8ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಏನ್ ಹೆಸರು ನಿಮ್ದು? ಹೇಳಿ ಗುರುಜಿ. ನಿಮ್ ಹೆಸರೇನಮ್ಮ? ಸ್ವಾತಿ ಅಂತ. ಓಕೆ, ರೈಟ್. ಮಾತಾಡೋಣ. ಓಕೆ, ಕ್ಲಾಸಲ್ಲಿ ಮಾತಾಡೋಣ. ಇಲ್ಲಿ ಶುಕ್ರ ಮತ್ತೆ ಬುಧ ನೋಡೋಣ. ಬುಧನ ಕಾಂಬಿನೇಷನ್ 2 ಇದೆ, 3 ಇದೆ, 4 ಇದೆ, 10 ಬರ್ತಾ ಇದೆ. ಓಕೆ, ಕಸ್ಪಲಲ್ಲಿ ವಿನ್ನಿಂಗ್ ರೆಟ್ರೋಗ್ರೇಡ್ ಇರಬಾರ್ದು. 11 ಗುರು, ಕಾಂಪಿಟೇಷನ್ 6 ರೆಟ್ರೋಗ್ರೇಡ್ ಬಂದಿದೆ. ಗುರುನಲ್ಲಿ 11. ಇಲ್ಲಮ್ಮ, ಸ್ವಲ್ಪ ಮಾರ್ಕ್ಸ್ ಅಲ್ಲಿ ಹೋಗುತ್ತೆ. ಹೌದಾ? 11ನೇದು 8 ಬಂದ್ಬಿಟ್ಟಿದೆ. ಹೌದಾ ಗುರುಜಿ? ಮತ್ತೆ ಏನಾದ್ರು ಟ್ರೈ ಮಾಡಿದ್ರೆ ಆಗುತ್ತಾ ಇದಕ್ಕೆ ಎಕ್ಸಾಮ್ ನಮ್ಗೆ? ಈಗ ಸದ್ಯಕ್ಕೆ ಇಮಿಡಿಯೇಟ್ ಆಗಿ 8ನ ಓಡಿಸ್ಬಿಡೋಣ. ಏನಾರು ಮಾಡಿ 8ನ ಓಡಿಸ್ಬೇಕು ಅಂತಂದ್ರೆ ಯಾವತ್ತಿರೋದು ಅಂದ್ರೆ ಡೇಟು ಎಕ್ಸಾಮು? ಬಾಳೆಹಣ್ಣು ದಾನ ಮಾಡಿ. ನಿಮ್ಗೇನೋ ಕಟ್ಟಾಯ್ತೋ ಏನೋ ಗೊತ್ತಿಲ್ಲ, ಇವತ್ತೇನೋ ಟೆಕ್ನಿಕಲ್ ಪ್ರಾಬ್ಲಮ್. ಓಮಿಕ್ರಾನ್ ಏನಾರ ಅಂಟ್ಕೊಂಡ್ಬಿಟ್ಟಿದೆ ಅಂತ ಇದಕ್ಕೆ ಲೈನ್ಗೆ. ಬಾಳೆಹಣ್ಣು ದಾನ ಮಾಡಿಮ್ಮ. ಟಿವಿ ನೋಡ್ತಾ ಇದ್ರೆ, ನಮ್ಮ ವಾಹಿನಿ ನೋಡ್ತಾ ಇದ್ರೆ ಬಾಳೆಹಣ್ಣು ದಾನ ಮಾಡಿ. ಗುರುವಾರ ದಾನ ಮಾಡಿ. ಒಳ್ಳೇದಾಗ್ಲಿ. ನೆಕ್ಸ್ಟ್. ನಮಸ್ಕಾರ. ಹೇಳಿ. ಹೇಳಿ. ಹೇಳಿಮ್ಮ, ಮಾತಾಡಿ. ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಹೇಳಿ, ಮಾತಾಡಿ. ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಹೇಳಿ. ಹೇಳಿ ಮೇಡಮ್. ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ದಯವಿಟ್ಟು ನೆಕ್ಸ್ಟ್ ಕಾಲ್ ಕೊಡಿ. ದಯವಿಟ್ಟು ಕಾಲರ್ಸು ನಾವಿಲ್ಲಿ ಮಾತಾಡ್ತಾ ಇದ್ರು ಮದುವೆ ಬಗ್ಗೆ ಕೇಳಬೇಕು. ಎಷ್ಟು ಸತಿ ಹೇಳ್ತೀರಾ? ನೆಕ್ಸ್ಟ್. ನಮಸ್ಕಾರ. ನಮಸ್ತೆ ಗುರುಜಿ. ಕರೆಕ್ಟ್ ಆಗಿ ಮಾತಾಡಿ ಸರ್. ವೆರಿ ಗುಡ್. ಹೇಳಿ ಸರ್. ಗುರುಜಿ, ನಮ್ದು ಪ್ರಶ್ನೆ ಹೋಗ್ತೀನಿ ಗುರುಜಿ. ವೆರಿ ಗುಡ್ ಸರ್. ಹೇಳಿ ಸರ್, ಬೇಗ. 11 ಗುರುಜಿ. ಒಂದೊಂದ್ಸತಿ ಹಂಗೆ ಲೈನಲ್ಲಿ ಸರ್. ಒಂದೊಂದ್ಸತಿ ವೀಕ್ಷಕರಲ್ಲಿ ಒಂದು ವಿಚಾರ, ಅವ್ರು ಯಾರೋ ಪಾಪ ಮಾತಾಡ್ತಾನೆ ಇದ್ರಲ್ಲ, ಯಾರಿಗೂ ಗೊತ್ತಿಲ್ದಂಗೆ ಅಲ್ಲಿ ಮನೆಗೆ ಕೇಳಿಸ್ದಂಗೆ ಮಾತಾಡ್ತಾ ಇರಬಹುದು ಅಂತ ನನ್ನ ಒಂದು ಫೀಲ್ ಬಂತು. ಏನಾಗುತ್ತೆ, ಈ ಜ್ಯೋತಿಷ್ಯ ಕಾರ್ಯಕ್ರಮ ತುಂಬಾ ಜನ ನೋಡಕ್ ಬಿಡಲ್ಲ. ನಮ್ಮ ಹಿಂದೂ ಸಂಪ್ರದಾಯ ಇರೋರೇ ಬಿಡೋದಿಲ್ಲ. ಫಸ್ಟ್ ಪ್ರಾಬ್ಲಮ್ ನಮ್ಗೆ ಅಲ್ಲಿ. ಯಾಕಂದ್ರೆ ಅಲ್ಲಿ ಕೇಳಿದ್ರೆ ಅಲ್ಲಿ ಇಲ್ಲಿ ಏನೇನೋ ಮಾಡ್ಕೊಂಡ್ಬಿಡ್ತಾರೆ, ದುಡ್ಡು ಖರ್ಚು ಮಾಡ್ಬಿಡ್ತಾರೆ, ಮತ್ತೆ ತಲೆಯಲ್ಲಿ ಕೆಟ್ಟು ತುಂಬ್ತಾರೆ ಅನ್ನೋನೇ ಭಾವನೆ ಜಾಸ್ತಿ ಇರೋದು. ಈ ಕಾರಣದಿಂದ ಗೊತ್ತಿಲ್ದಂಗೆ ಸೈಡಲ್ಲಿ ಬಂದು ಕಾರ್ಯಕ್ರಮ ಇರೋ ಟೈಮಲ್ಲಿ ನಾವೇನೋ ಟ್ರೈ ಮಾಡ್ತಾರೆ. ಅಲ್ಲಿ ಜೋರಾಗಿ ಮಾತಾಡಂಗಿಲ್ಲ, ಬಿಡಂಗಿಲ್ಲ. ನಮಗೆ ಜೋರಾಗಿ ಮಾತಾಡಬೇಕು, ಟಕ ಹೇಳಬೇಕು. ಯಾವ್ದ್ರ ವಿಚಾರ ಸರ್? 11. ಸರ್, ಇದು ಒಂದು ಮನಿದೆ ಗುರುಜಿ. ಮನಿದೇನು? ನಮ್ದು ದಕ್ಷಿಣ ದಿಕ್ಕಿಗೆ ಮನಿ ಬಾಕ್ಲ ಇದೆ ಗುರುಗಳೇ. ದಕ್ಷಿಣ ದಿಕ್ಕಿಗೆ ಬಾಕ್ಲಿದೆ. ಓಕೆ. ಯಾವಾಗ ಕಟ್ಟಿದ್ದು? ಎಷ್ಟು ವರ್ಷ ಆಯ್ತು? ಇದು 95 ಕಟ್ಟಿರೋದು ಗುರುಜಿ. ನಾವು ತಗೊಂಡಿರೋದು ಬೇರೆ ಕಟ್ಟಿದ್ರು. 95. ಸರಿ. ಅದನ್ನೇ ನಮ್ ದಕ್ಷಿಣ ದಿಕ್ಕ ಆಗಲ್ಲ, ನೀವು ಮನಿ ಬಿಟ್ಬಿಟ್ರಿ, ಅದನ್ನ ಮಾರಿಬಿಟ್ರಿ ಅಂತ ಇದಾರೆ. ಅದನ್ನೇ ಯಾವ ರೀತಿ ಮಾಡೋಕು, ಅದು ಹೌದಾ ಅಲ್ಲೋ ಅನ್ನೋ ಒಂದು ಇದು. ಅವ್ರ ಹತ್ರ 5 ಲಕ್ಷ ಕೇಳಿ. ನಿಜ ಏನಿಲ್ಲ, ಅವ್ರು ಯಾರು ಹೇಳ್ತಾರೋ 5 ಲಕ್ಷ ಹಾಕ್ಕೊಟ್ಬಿಡಪ್ಪ, ನೀನ್ ಹೇಳ್ದಂಗೆ ಕೇಳ್ತೀನಿ, ನೀನ್ ಹೇಳಿದೆಲ್ಲ ಪ್ರಾಬ್ಲಮ್ ಅಂತ 5 ಲಕ್ಷ ಕೊಡ್ರಿ. ಇಮ್ಮಿಡಿಯೇಟ್ ಚೇಂಜ್ ಮಾಡಿದ ತಕ್ಷಣ ದುಡ್ಡು ಬರುತ್ತಲ್ವಾ? ಈಗ ನಿಮ್ ಸಮಸ್ಯೆ ಏನು? ನಮ್ಗೇನ್ ಸಮಸ್ಯೆ ಇಲ್ಲ ಗುರುಜಿ. ಮತ್ತೆ ಯಾಕೆ ಮತ್ತೆ ಸುಮ್ನೆ ಹುಳ ಬಿಡ್ಕತಾ ಇದ್ದೀರಾ? ಇಲ್ಲ, ಅವ್ರಿಗೆ ಕೇಳ್ದ ಹೇಳಿದ್ರು ಗುರುಜಿ, ನಿಮ್ದು ಯಾವ ದಿಕ್ಕೈತಿ, ಬಾಕ್ಲ ಮನಿ ಹೆಂಗೈತಿ ಅಂತ ಕೇಳಿದ್ರು. ಓಹೋ, ಇಲ್ಲಿ ನೋಡಿ ವೀಕ್ಷಕರೇ, ವೆರಿ ಸಿಂಪಲ್. ಸುಮ್ನೆ ಇರೋನು ಅದೇನೋ ಹುಳ ಬಿಡ್ಕೊಂಡ ಅಂತಲ್ಲ, ಅದು ಕೇಸ್ ಇದು. ನೀವ್ ಯಾಕೆ ಅವ್ರು ಯಾರು ಹೇಳಿದವ್ರು ಯಾರು? ಇಲ್ಲ, ಬೇರೆ ಒಂದು ಅವರು ಸ್ವಾಮಿಗಳಿಗೆ ಗುರುಗಳೇ, ಸ್ವಾಮಿಯರವರು. ಏನು ಪ್ರಾಬ್ಲಮ್ ಆಗಿಲ್ಲ, ಮತ್ತೆ ಏನ್ ಪ್ರಾಬ್ಲಮ್ ಆಗತ್ತಂತೆ? ಸುಮ್ನೆ ಉಟ್ಕೊಂಡು ಪ್ರಾಬ್ಲಮ್. ಲಾಸ್ಟ್ ಟೈಮ್ ಏನಾಯ್ತು ಗುರುಗಳೇ, ಮನೇಲಿ ಒಂದು ತರ ಆಕ್ಸಿಡೆಂಟ್ ಆಗಿತ್ತು ಗುರುಜಿ. ಆಕ್ಸಿಡೆಂಟ್ ಈಸ್ಟ್ ಅಲ್ಲಿ ಇರೋರ್ದ್ ಮನೇನೂ ಆಗಿದೆಪ್ಪ.
ಹಾ ನಾರ್ತ್ ಅಲ್ಲಿ ಇರೋರ್ ಮನೆನೂ ಆಕ್ಸಿಡೆಂಟ್ ಆಗಿದೆ. ಇದನ್ನ ನಾವು ಸಂಶೋಧನೆ ಮಾಡಿ ನೋಡಿದೀವಿ. ಹಾ ನಮ್ಮ ಜಾತಕದಲ್ಲಿ ಹಣೆ ಬರದಲ್ಲಿ ಆಕ್ಸಿಡೆಂಟ್ ಕಾಂಬಿನೇಷನ್ 1 4 6 8 12 ಬರ್ದಿದ್ರೆ ಅದು ಆಕ್ಸಿಡೆಂಟ್ ಆಗೇ ತಿರುತ್ತೆ. ಅಲ್ಲಿ ಏನಾದ್ರು 5 9 11 ಇದ್ರೆ ಆಗಲ್ಲ. ಅರ್ಥ ಆಯ್ತಾ? ಹೌದು. ಸೊ ಆಕ್ಸಿಡೆಂಟ್ ಯಾರಿಗಾಯ್ತು? ಇಲ್ಲಿ ನಮ್ಮ ಮಾವರಿಗೆ ಆಗಿತ್ತು ಗುರುಜಿ. ಮಾವರು ಯಾವ ಮನೇಲಿದಾರ ಅವರು? ನಮ್ಮ ಹೆಣ್ಮಕ್ಳು ಅಣ್ಣಂದ್ರು, ನಿಮ್ಮ ಹೆಣ್ಣು ಅವರಲ್ಲಿ ಇಬ್ಬಳು ಸ್ಪಾಟ್ ಆಗಿದ್ರು ಗುರುಜಿ ಅವತ್ತು. ಆಯ್ತು. ಅವ್ರು ಯಾವ ಮನೇಲಿ ಇದ್ರು? ಇದೇ ಮನೇಲ ಸೌತ್ ಇದ್ರಲ್ಲ? ಇಲ್ಲ ಇಲ್ಲ ಇಲ್ಲ, ಹಾಸ್ಪಿಟಲ್ ಇದ್ರು ಗುರುಜಿ ಅವರು. ಮತ್ತೆ ಈ ಮನೆಗೂ ಅಲ್ಲಿ ಯಾರೋ ಬೇರೆ ಕಡೆ ಹಾಸ್ಪಿಟಲ್ ನೋಡ್ಕೊಂಡು ಹೋಗೋ ಹೊತ್ತಿನಲ್ಲಿ ಆಗಿತ್ತು ಗುರುಜಿ. ಏನ್ ನೋಡ್ಕೊಂಡು ಹೊತ್ತಿನಲ್ಲಿ? ನಮ್ಮ ಮನೇಲಿ ನಮ್ಮ ಮನೆ ಹತ್ರ ತಂಗಿಯರ್ನ ತಾಯರ್ನ ನೋಡ್ಕೊಂಡು ಹೋಗಿ ಬಂದಿದ್ರು ಇಲ್ಲಿ ಮನೆಗೆ. ಇಲ್ಲಿ ನೋಡ್ಕೊಂಡು ಹೋಗುವಾಗ ನೈಟ್ 10 ಗಂಟೆ ಹಂಗೆ ಆಗಿತ್ತು. ಕರೆಕ್ಟ್ ಅಲ್ವಾ? ಅವ್ರಿಬ್ರು ಬಿಟ್ಟು ನಿಮ್ ಮನೆಗೆ ಯಾರು ಇದುವರೆಗೂ ಲೈಫಲ್ಲಿ ಬಂದೇ ಇಲ್ಲ 95ರಿಂದ. ಯಾವಾಗ ತಗೊಂಡಿದ್ ನೀವು? ನಾವು 2011ರಲ್ಲಿ. 2011ರಿಂದ ಇದುವರೆಗೂ ನಿಮ್ ಮನೆಗೆ ಯಾರು ಬಂದಿಲ್ಲ ಅವ್ರಿಬ್ರು ಬಿಟ್ರೆ? ಇಲ್ಲ, ಬಂದೋಗಿದ್ದಾರೆ, ಬಹಳ ಬಂದೋಗಿದ್ದಾರೆ. ಮತ್ತೆ ಅವರೆಲ್ಲ ಹಂಗೆ ಆಕ್ಸಿಡೆಂಟ್ ಆಯ್ತಾ? ಇಲ್ಲ, ಆಗಿಲ್ಲ, ಯಾರಿಗೆ ಆಗಿಲ್ಲ. ಅಪ್ಪ ಹುಡುಗ ಹೆಂಗಾಗಿದೆ ಇಂಥವೆಲ್ಲ ಹೋಗ್ಬೇಡಿ. ದಾರಿಗಳು ಹಾಕೊಂಡಿರೋರು ಅವ್ರಿಗೆ ಅವ್ರ ಬದುಕುಗಳೇ ಸರಿಯಾಗಿ ನೋಡ್ಕೊಳಲ್ಲ. ನಿಜವಾದ ಗುರುಗಳು ಯಾರು ಈ ತರ ನೆಗೆಟಿವ್ ಹೇಳಲ್ಲ. ಅದಕ್ಕೆ ನಮಗೆ ಒಂದ್ ಸ್ವಲ್ಪ ಡೌಟ್ ಇದೆ ಗುರುಗಳೇ. ಅಲ್ಲಪ್ಪ, ಈಗ ನಾನು ಕೇಳೋ ಕ್ವಶನ್ಸ್ ಆನ್ಸರ್ ಮಾಡಿ ನೋಡೋಣ. 2011ರಿಂದ ಇಲ್ಲಿವರೆಗೂ ಬಂದವರಲ್ಲ, ಬಂದವರೆಲ್ಲ ಆಕ್ಸಿಡೆಂಟ್ ಆಗಿ ಹೋಗ್ಬೇಕು. ಹೌದು, ಕರೆಕ್ಟ್ ಅಲ್ವಾ? ಹೌದು. ಇವ್ರು ಮಾತ್ರನೇ ಯಾಕಾದ್ರು? ಇವ್ರಿಬ್ರು 3 ಜನನು? ಈ ಕ್ವಶನ್ ಅವ್ರಿಗೆ ಹೋಗಿ ಕೇಳ್ಬೇಕು ನೀವು. ನಮಸ್ಕಾರ ಗುರುಗಳೇ, ಬಹಳ ಚೆನ್ನಾಗಿ ಹೇಳಿದ್ರಿ, ಬಹಳ ಸೊಗಸಾಗಿ ಹೇಳಿದ್ರಿ. ನಮ್ದು ದಕ್ಷಿಣ ಬಾಕ್ಲಿದೆ. 2011ರಿಂದ ತಗೊಂಡ್ರೆ ಇವಾಗ 2021, 10 ವರ್ಷ ಆಯ್ತು ತಗೊಂಡು. 10 ವರ್ಷದಲ್ಲಿ ಕನಿಷ್ಠ ಪಕ್ಷ 100 ಜನ ಆದ್ರೂ ಹೊಸೊಬ್ರು ಮನೆ ಬಂದು ಹೋಗಿದಾರಲ್ವಾ? 100 ಇನ್ನೂ ಜಾಸ್ತಿನೇ ಇರ್ತಾರೆ. ಫ್ರೆಂಡ್ಸು, ಅವ್ರ ಫ್ರೆಂಡ್ಸು, ಇವರು ನಿಮ್ಮ ರಿಲೇಟಿವ್ಸ್, ಸಂಬಂಧಿಕರು, ಅಂತವ್ರು ಇಂಥವ್ರು, ಪಕ್ಕದ ಮನೆಯವರು, ಎದುರುಗಡೆ ಮನೆಯವರು, ಅವರೆಲ್ಲ ಗೊಟಕ್ ಕಂಡ್ಬಿಡ್ಬೇಕಾಯ್ತು. ಅದಕ್ಕೆ ಗುರುಗಳೇ ಮತ್ತೆ ಸ್ವಲ್ಪ ವಿಚಾರ ಮಾಡೋಣ ಹೇಳಿದ್ವಿ. ಅವ್ರ ಮನೆಗಳು ಹೋಗಿ ನೋಡ್ಬೇಕು. ಯಾವ ದಿಕ್ಕಲ್ಲಿ ಅವ್ರು ಇದಾರೆ, ಯಾವ ಮನೆ ದಿಕ್ಕಲ್ಲಿ ಅವ್ರು ಸತ್ತೋಗಿರೋರು ಇದಾರೆ. ಮನೆ ದಿಕ್ಕಿಂದ ಸಾವುಗಳನ್ನ ಮಾತಾಡೋದು ತಪ್ಪು. ಏನು ತೊಂದರೆ ಇಲ್ಲ. ಆದ್ರೂ ಕೂಡ ಒಂದು ಪರಿಹಾರ ಕೊಡ್ತೀನಿ. ದಕ್ಷಿಣ ದಿಕ್ಕಿಗೆ ನೀವು ಲೈಟ್ ಹಾಕ್ತಿರಲ್ಲ, ಬಲ್ಪ್, ಒಂದು ಕೆಂಪು ಬಲ್ಪ್ ಹಾಕಿ ಸರ್. ಕೆಂಪು ಬಲ್ಪ್, ಈ 0 ಕ್ಯಾಂಡಲ್ ಬರ್ತದೆ, ರೆಡ್ ಕಲರ್, ಅದು ಕಲರ್ ಬರ್ತದೆ ನೋಡಿ, ಆರೆಂಜ್ ಕಲರ್. ಮುಂಚೆ ಒಂದು ಗುಂಡು ಬಲ್ಪ್ ಬರೋದು, ಆ ತರದ್ದು ರೆಡ್ ಅಂತ ಬರ್ತದೆ, ರೆಡ್ ಕಲರ್. 24/7 ದಿವಸ ಆನಲ್ಲೇ ಇರ್ಲಿ. ಅಲ್ಲಿ ಏನಾರು ನೆಗೆಟಿವ್ ಇದ್ರು ಅದು ತಗೊಂಡ್ಬಿಡುತ್ತೆ. ಆನಲ್ಲಿ ಇರ್ಬೇಕು. ಸಣ್ಣದು 0 ಕ್ಯಾಂಡಲ್ ಬಲ್ಪ್, ರೆಡ್ ಕಲರ್. ಅರ್ಥ ಆಯ್ತಾ? ತಲೆಗೆ ಹಚ್ಕೊಳಕ್ ಹೋಗ್ಬೇಡಿ. ಓಕೆ. ದಕ್ಷಿಣ ಬಾಕ್ಲು ಅಲ್ಲಿರ್ತಕ್ಕಂಥದ್ದು ಎಷ್ಟೋ. ನೀವು ಇಲ್ಲಿ ಈ ಕಡೆ ನೀವು ದಕ್ಷಿಣ ದಿಕ್ಕ ಆಗ್ಬರಲ್ಲ ಅಂತಂದ್ರೆ ಇಲ್ಲಿ ನಮ್ಗೆ ಜಯನಗರ್ಗೆ ಹೋಗಿ, ದಕ್ಷಿಣ ದಿಕ್ಕಲ್ಲಿ ನಮಗೆ ಸೈಟೇ ಸಿಗಲ್ಲ. ಸದಾಶಿವನಗರಕ್ಕೆ ಹೋಗಿ ಸೈಟೇ ಸಿಗಲ್ಲ. ಡಾಲರ್ಸ್ ಕಾಲೋನಿಗೆ ಹೋದ್ರೆ 10 ರೂಪಾಯಿ ಕಮ್ಮಿನೂ ಮಾಡಲ್ಲ. ಸೌತ್ ಅಲ್ಲಿ ಇದೆ ಅಂತ 10 ರೂಪಾಯಿ ಕಮ್ಮಿನೂ ಮಾಡಲ್ಲ. ಇದನ್ನ ಆಲೋಚನೆ ಮಾಡ್ಬೇಕು ನಾವೆಲ್ಲ. ಆ ಸ್ವಾಮಿಗಳಿಗೂ ಹೇಳ್ಬೇಕು, ಆ ಗುರುಗಳಿಗೂ ಹೇಳ್ಬೇಕು. ಸರ್, ಡಾಲರ್ಸ್ ಕಾಲೋನಿಲಿ ಈಸ್ಟ್ ಸಿಗಲ್ಲ, ನಾರ್ತ್ ಸಿಗಲ್ಲ, ಬಿಟ್ಟಾಕಿ ಸರ್. ನಾನು ಅಲ್ಲೊಂದು ಸೈಟ್ ಬೇಕೇ ಬೇಕು ಅಂತ ಇವತ್ತು ನಾನು ಡಾಲರ್ಸ್ ಕಾಲೋನಿಲಿ ಕುತ್ಕೊಂಡ್ರೆ ಒಂದು ಸೈಟು ಕೊಡಲ್ಲ ಎಲ್ಲೂ. ಸದಾಶಿವನಗರಲ್ಲೂ ಒಂದು ಸಿಗಲ್ಲ. ನಂಗೆ ದಕ್ಷಿಣನೇ ಕೊಡಿ ಸರ್, ಪರವಾಗಿಲ್ಲ, 10 ರೂಪಾಯಿ ಜಾಸ್ತಿ ಕೊಡ್ತೀನಿ ಅಂದ್ರೂ ಸಿಗಲ್ಲ. ಅಲ್ಲಿ 10 ರೂಪಾಯಿ ಕಮ್ಮಿ ಏನು ದಕ್ಷಿಣ. ಇಂಥ ಒಂದು ವಿಚಾರವನ್ನು ನಾವು ಕೆದಕಿ ಒಂದು ಸಮಾಜಕ್ಕೆ ಹೇಳಿದ್ರೆ ಯಾವಾಗ ಅರ್ಥ ಮಾಡ್ಕೊಳ್ತಾರೆ. ಇದನ್ನು ಮೈಂಡ್ ಮಾಡ್ಕೊಳ್ಳಿ. ಓಕೆ, ಏನು ತೊಂದರೆ ಇಲ್ಲ, ಒಳ್ಳೇದಾಗ್ಲಿ. ನಮಸ್ಕಾರ. ಸಾರಿ, ಹೇಳಿ ಸರ್. ನನ್ನ ತಮ್ಮನ ಬಗ್ಗೆ ಕೇಳಬೇಕಾಗಿತ್ತು. ಹೇಳಿ. 30/3/85 ಸರ್, ಡೇಟ್ ಆಫ್ ಬರ್ತ್. ಡೇಟ್ ಆಫ್ ಬರ್ತ್ ಹೋಗ್ತೀರಾ? 30/3/85. ಸಮಯ 7:20 ಬೆಳಿಗ್ಗೆ. ಮಂಡ್ಯ ಹುಟ್ಟಿದ್ದು. ಏನ್ ವಿಚಾರ? ಮದ್ವೆ ವಿಚಾರ ಸರ್. ಮದುವೆ ನೋಡ್ತಾ ಇದ್ದೀರಾ? ನೋಡ್ತಾ ಇದೀವಿ. ಯಾವ್ದೂನು ಈಸ್ಕೋತಾರೆ, ಆದ್ರೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಯಾರು. 12ನೇ ಮನೇಲಿ ಕುಜ ಇದೆ. ಕುಜ ದೋಷ ಅಂತ ಇರ್ಬೋದೇನೋ, ಇರ್ಲಿ, ನೋಡ್ಕೊಳ್ಳಿ. ಇದು 2036ವರೆಗೂ ಬುಧ 16ರಿಂದ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಬುಧನಲ್ಲಿ 1 ಮತ್ತೆ 8 ಇದೆ. 2 ಇಲ್ಲ, 7 ಇಲ್ಲ, 11 ಇಲ್ಲ. 11 ಬೇಡ, 2 7 ಆದ್ರೂ ಇರಬೇಕು. ಬುಧನಲ್ಲಿ 2 7 ಇಲ್ವೇ ಇಲ್ಲ. ಹೈಲಿ ಡಿಫಿಕಲ್ಟಿ ದಶದಲ್ಲಿ. ಬಟ್ ಆದ್ರೆ ಯಾವುದೋ ಒಂದು ಒಪ್ಕೊಂಡಿರ್ತಾರೆ, ನಿಮಗೆ ಒಂದು ಸ್ವಲ್ಪ ಸಮಾಧಾನ ಇಲ್ಲ. ಯಾಕಂದ್ರೆ 3-4 ಸ್ವಲ್ಪ 12 ಮದುವೆಗೆ ಸ್ವಲ್ಪ ಪುಷ್ ಮಾಡುತ್ತೆ. ಇದು ಕಂಪ್ಲೀಟ್ಲಿ ನೆಗೆಟಿವ್. ಸ್ವಲ್ಪ ಪುಷ್ ಮಾಡುತ್ತೆ ಇದು. ಯಾಕಂದ್ರೆ ಕಮ್ಯುನಿಕೇಶನ್, ಯಾರೋ ಬಂದು ಮಾತುಕತೆ ಆಗಿರುತ್ತೆ,
ಮನೇನು ನೋಡ್ಕೊಂಡು ಹೋಗಿರ್ತಾರೆ. ಸ್ವಲ್ಪ ಅಲ್ಲಿ ಯಾರೋ ಒಬ್ರು ತಲೆ ಕೆಡಿಸಿ ಅಥವಾ ನಿಮ್ಗೆ ತಲೆ ಕೆಡಿಸಿ ಹೊಟ್ಟೋಗಿರುತ್ತೆ ಒಂದೆರಡು. ನಾವು ಬಸ್ಸಲ್ಲೇ ನೋಡ್ಕೊಂಡು ಹೇಳ್ಬೋದು. ದಶ ಅಂದರೆ ಬಸ್ಸು. ಸೊ ಈಗ ಸದ್ಯಕ್ಕೆ ಇರ್ತಕ್ಕಂಥ ಭುಕ್ತಿ ನೋಡೋಣ. 2022 ಈಗ ಸ್ಟಾರ್ಟ್ ಆಗಿದೆ. ಅದಕ್ಕಿಂತ ಮುಂಚೆ ಕೇತುನು 12/7 ಇತ್ತು. ಬಂದಿರೋದನ್ನ ಏನಮ್ಮ ಮಿಸ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತಲ್ಲ, ಯಾಕೆ? ಅದೇ ಹೆಸರು ಬರಲ್ಲ ಅಂತ ಮಿಸ್ ಮಾಡಿರೋದು ಗುರು. ಬನ್ನಿ, ಇಲ್ಲಿ ಬಂದ್ರು, ಸಿಕ್ಕಿದ್ರು ಅನ್ಕಂಡೆ. ಎಲ್ಲ 277 ಇತ್ತಲ್ಲ. ಏನ್ ಹೆಸರು ಬಲ? ಹೆಸರು ಬಲ ಅಂದ್ರೆ ಏನು? ವಾಟ್ ಈಸ್ ದಿ ಸೈನ್ಸ್ ಬಿಹೈಂಡ್ ಹೆಸರು ಬಲ? ಇಲ್ಲಿ ಮಾಮೂಲಿ ವಿಜ್ಞಾನದ ನೆಲಗಟ್ಟೇನು? ಹೆಸರು ಬಲದಲ್ಲಿ ಹೆಂಗಿರುತ್ತೆ ಅಂದ್ರೆ 3 ವರ್ಷದ ಹಿಂದೆ ಅವಾಗಾಗಿದ್ದು. ಇವಾಗ ಬಿಟ್ಬಿಟ್ಟಿದ್ದೀರಾ ಅದನ್ನ. ಅಂದ್ರೆ ಅವ್ರು ಬಂದು ನಿಮ್ಗೆ ಟೋಪಿ ಹಾಕಿದಾರೆ ಚೆನ್ನಾಗಿ, ಹೆಸರು ಬಲದವರು. ಮೇಡಮ್, ಇವಾಗ ಒಂದು ಕಬ್ಬಣದ ಮೊಳೆ ತಗೊಳ್ಳೋಣ, ಆಯ್ತಾ? ಕಬ್ಬಣದ ಮೊಳೆ. ಸರಿ. ನಾಳೆಯಿಂದ ಅದಕ್ಕೆ ಬಂಗಾರ ಅಂತ ಹೆಸರಿಡ್ತೀನಿ. ಆ ಕಬ್ಬಣದ ಮೊಳೆ ಏನಾದ್ರೂ ಬಂಗಾರ ಆಗತ್ತಾ? ನಾನು ದಿನಾ ಬಂಗಾರ 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 ಅಂತ ಹೇಳ್ತೀನಿ. ಮೋಸ್ಟ್ಲಿ ಕಾಗೇರೆ ಬಂಗಾರ ಆಗ್ಬೋದೇ ಹೊರತು ಬಂಗಾರ ಆಗಕ್ ಸಾಧ್ಯ ಇಲ್ಲ. ಕರೆಕ್ಟ್ ಅಲ್ವಾ? ಹೌದು. ಹೆಸರು ಬಲದಿಂದ ಯಾವ ಹಣೆ ಬರನು ಚೇಂಜ್ ಆಗಲ್ಲ. ಆದ್ರೆ ಎಲ್ಲ ನಂಬ್ತಾರಲ್ಲ ಗುರುಜಿ. ಯಾರು ನಂಬ್ತಾ ಇದಾರೆ ಫಸ್ಟ್ ಹೇಳಿ? ಯಾರು ನಂಬ್ತಾ ಇದ್ದಾರೆ? ಜಾತಕ ಇಸ್ಕೊಂಡವ್ರು ಮತ್ತೆ ನಮ್ಗೆ ಯಾರು ನಂಬ್ತಾ ಇದಾರೆ? ಮಿಡಲ್ ಕ್ಲಾಸ್ ಅವರೇ ಇದಕ್ಕೆಲ್ಲ ಬಿದ್ದಿರೋದು. ನಾವು ಲೋವರ್ ಕ್ಲಾಸ್ ಅವ್ರು ಇಲ್ಲ, ಅಪ್ಪರ್ ಕ್ಲಾಸ್ ಅಲ್ಲೂ ಇಲ್ಲ. ಎಲ್ಲರೂ ಹಾಳಾಗ್ತಾ ಇರೋದೇ ನಾವೆಲ್ಲ ನಮ್ಮಂತ ಮಿಡಲ್ ಕ್ಲಾಸ್ಗಳು. ನಾವು ಹೇಳ್ತಾ ಇದೀನಿ ಕೇಳಿ. ಮಿಡಲ್ ಕ್ಲಾಸ್ಗಳು ಮಾತ್ರ ಈ ರೀತಿಯ ಅನುಭವಿಸ್ತಾ ಇದೀವಿ ನಾವೆಲ್ಲ ಕಷ್ಟಗಳನ್ನ. ಆ ಮಿಡಲ್ ಕ್ಲಾಸ್ ಅವರೇ. ಲೋವರ್ ಕ್ಲಾಸ್ ಅಲ್ಲಿ ಇಲ್ಲ ಮೇಡಮ್, ನಿಜವಾಗ್ಲು. ಈ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಹೇಳ್ತಾರದು ಲೋವರ್ ಕ್ಲಾಸ್ ಅಂದ್ರೆ. ನಾನು ಯಾವುದೋ ಜಾತಿ ಬಗ್ಗೆ ಮಾತಾಡ್ತಾ ಇಲ್ಲ. ಎಕನಾಮಿಕಲಿ ವೀಕರ್ ಸೆಕ್ಷನ್ ಲೋ ಅಲ್ಲಿ ಇರ್ತಕ್ಕಂಥವ್ರು ತಲೆನೇ ಕೆಡ್ಸ್ಕೊಳ್ಳಲ್ಲ. ಸಿಕ್ಕದ್ಲ ಹೆಣ್ಣು ಮದುವೆ ಮಾಡ್ಲಾ ನೋಡ್ಲಾ ನಾ ಆಮೇಲೆ ಅಂತಾರೆ. ಅಪ್ಪರ್ ಕ್ಲಾಸ್ ಅವ್ರು ತಲೆ ಕೆಡ್ಸ್ಕೊಳ್ಳಲ್ಲ. ಸ್ಟೇಟಸ್ ನೋಡ್ತಾರೆ, ದುಡ್ಡು ನೋಡ್ತಾರೆ, ಅದೆಲ್ಲ ಇರ್ಲಿ. ಏನ್ರಿ ಒಂದ್ ಪೂಜೆ ಮಾಡ್ಸ ಸರೋಗುತ್ತೇನ್ರಿ, ನಡ್ರಿ. ಹೆಸರು ಬಲ, ವಾಟ್ ಈಸ್ ಹೆಸರು ಬಲ? ಎಲ್ಲಿ ಬರ್ದಿದೆ? ಯಾವ ಶಾಸ್ತ್ರದಲ್ಲಿ ಬರ್ದಿದೆ? ಎಲ್ಲಿ ವೇದದಲ್ಲಿ ಬರ್ದಿದೆ? ಹೆಸರಿಂದ ಹೆಸರು. ವಿಷ್ಣುಗೆ 1000 ಹೆಸರುಗಳಿದಾವಲ್ಲಮ್ಮ. ವಿಷ್ಣು ಸಹಸ್ರನಾಮ ಕೇಳಿದೀರಾ? ಮತ್ತೆ ಅಲ್ಲಿ ಹೆಸರು ಬಲ ಅಂತ ಬರುತ್ತೆ. ಅಲ್ಲಿ ಎಲ್ಲಾ ನಾಮಗಳು ವಿಷ್ಣುದೇ. ಅಲ್ಲಿ ಯಾವುದು ತಪ್ಪು, ಯಾವುದು ಉತ್ತಮ, ಯಾವುದು ಅಧಮ, ಯಾವುದು ಉತ್ತಮ, ಯಾವುದು ಮಧ್ಯಮ? ಹೆಸರುಗಳಲ್ಲಿ ಡಿ ಎಲ್ಲಿ ಇಟ್ಕೋಬಾರ್ದು ಅಂತಾರೆ. ಕರೆಕ್ಟಾ? ನನ್ನ ಹೆಸರೇ ಡಿ ಇಂದನೇ ಶುರು ಆಗುತ್ತೆ. ಮೋದಿ ಎಂ ಇಂದನೇ ಶುರು ಆಗುತ್ತೆ. DMT ಇಟ್ಕೋಬಾರ್ದು ಅಂತ ತಲೆ ತಿಂತಾರೆ ನಿಮ್ಗೆ. ಧೋನಿ ಡಿ ಇಂದನೇ ಶುರು ಆಗುತ್ತೆ. ಅರ್ಥ ಆಯ್ತಲ್ವಾ? ನಮ್ಮ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗಳು, ಧರ್ಮಸ್ಥಳ ಡಿ, ಮಂಜುನಾಥ ಸ್ವಾಮಿ ಎಂ. ಏನಿಲ್ಲ. ಹೆಸರು ಬಲ ಅನ್ನೋದು ಏನೂ ಇಲ್ಲ. ಅದು ಸುಮ್ಮನೆ ಅದು ಒಂದು ಮೂಢನಂಬಿಕೆ. ನಮ್ಗೆ ಇವತ್ತು ಕೂತಿರೋದು ಬರೀ ಕುಜದೋಷ ಒಂದೇ ಅಲ್ಲ. ನೋಡಿ, ನಾನು ಹೇಳ್ತಾ ಇರ್ತೀನಿ ವೀಕ್ಷಕರೇ, ಒಂದೊಂದೊಂದೊಂದು ಯಾರು ಎದೊಳೋದಿಲ್ಲ. ನಮಗೆ ಬೆಳಿಗ್ಗೆ ಎದ್ದು ಆಫೀಸ್ಗೆ ಹೋಗ್ಬೇಕು ಸರ್, ಯಾರು ಎದೊಳ್ತಾರೆ? ಈ ವಿಚಾರಕ್ಕೆ ಯಾರು ಎದೊಳ್ಬೇಕು? ಯಾರು ಎದೊಳಲ್ಲ. ಪರ್ಸ್ನಲ್ ಆಗಿ ಹೋಗ್ತಾರೆ, ಹಾಕ್ತಾರೆ ಟೋಪಿ, ಹುಳ ಬಿಡ್ತಾರೆ. ಇವಾಗ್ಲಾದ್ರೂ 37 ವರ್ಷ ಆಯ್ತಲ್ಲಮ್ಮ. ಅದು ಈಸ್ಕೋತಾರೆ, ರೆಸ್ಪಾನ್ಸ್ ಮಾಡಲ್ಲ ಗುರುಜಿ. ಹೆಸರು ಬಲ ಹೂವ ಕೊಟ್ಟಿಲ್ಲ ಒಂದು, ಅದೊಂದು ಬೇರೆ. ಅದೊಂದು ಹೇಳ್ತಾರೆ, ಹೂವ ಕೊಟ್ಟಿಲ್ಲ. ಮತ್ತೆ ಫೋನ್ ಪಿಕ್ ಮಾಡಲ್ಲ ವಾಪಸ್ ಅವರು. ಕೇತುಲೆಲ್ಲ ಚೆನ್ನಾಗಿತ್ತು, ನೀವು ಅಲ್ಲಿ ಸ್ವಲ್ಪ ಅಲ್ಲೇನೋ ಮಿಸ್ ಮಾಡ್ಬಿಟ್ಟಿದ್ರೆ. ಈಗ ಬುಧನಲ್ಲಿ ಬಂದು ಕೇಳ್ತಾ ಇದ್ದೀರಾ. ಈಗ ಅದು ಟ್ರೈನ್ ಹೊಟ್ಟೋಯ್ತಾ ಪೀರಿಯಡ್ ಬಂದು ಕೊಟ್ಟಿದೆ. ಈ ಮೂಢನಂಬಿಕೆ ಮತ್ತೆ ಜನಗಳ ಪ್ರೆಷರ್ ಇಂದ ಈ ತರ ಆಗೋಗಿತ್ತೇನೋ, ಹೋಗಿದೆ ಅಂತ ಅನ್ಕೊಳ್ತೀವಿ. ಸರಿ, ಇವಾಗ ಏನಾದ್ರು ಒಂದು ಕೊಡಬೇಕು. ಮಂತ್ರಶಕ್ತಿ ಒಂದೇ ಆಗೋದು. ಕೇತುವಿನ ಮಂತ್ರ ದಯವಿಟ್ಟು ಹೇಳ್ಕೊಳ್ಳಿ. ಕೇತುವಿನ ಪೀರಿಯಡ್ ಹೊಟ್ಟೋಯ್ತು, ಕೇತುವಿನ ಮಂತ್ರ ಹೇಳ್ಕೊಳ್ಳಿ. ಅದ್ರ ಜೊತೆಗೆ 6 ಮುಖದ ರುದ್ರಾಕ್ಷಿ ಹಾಕಿ ಓಂ ಕೆಂ ಕೇತುವೆ ನಮಃ 108 ಸತಿ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಹೇಳಿ. 3 ತಿಂಗಳಲ್ಲಿ ಆಗೋ ಸಾಧ್ಯತೆ ಆಗತ್ತೆ, ಓನ್ಲಿ ಬಿಕಾಸ್ ಆಫ್ ಮಂತ್ರ. ಬಟ್ ಬುಧನ ಕಾಂಬಿನೇಷನ್ ನೋಡಿದ್ರೆ ಇಲ್ವೇ ಇಲ್ಲ. ಮುಂದಿನ ದಶಕ್ಕೆ ಹಿಂದಿನ ದಶನೇ ಒಂದು ಪೂರಕ ಅಂತ ಕರಿತೀವಿ ನಾವು. ಮುಂದಿನ ದಶ ಚೆನ್ನಾಗಿಲ್ಲ ಅಂದಾಗ ಹಿಂದಿನ ದಶ ಚೆನ್ನಾಗಿದ್ರು ಕೂಡ ಇಟ್ ಡಸಂಟ್ ಫಂಕ್ಷನ್ ಸಮ್ ಟೈಮ್. ಹೂ ನೋಸ್, ಓನ್ಲಿ ದಿ ಪ್ಲಾನೆಟ್ ನೋಸ್. ಆ ಥರ ಯಾವುದೋ ಕಾರಣದಿಂದ. ಓಕೆ, ಒಳ್ಳೇದಾಗಲಿ. 6 ತಿಂಗಳೊಳಗಡೆ ಈ ಮಂತ್ರ ಹೇಳಿ ಸ್ವಲ್ಪ ಶೀಘ್ರವಾಗಿ ಆಗಕ್ಕೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಆಗಲಿ ಅಂತ ಮಾಡ್ತೀನಿ. 37 ಆಯಿತು, ಬೇಗ ಮಾಡ್ಕೊಳ್ಳಿ. ಒಳ್ಳೇದಾಗಲಿ. ನಮಸ್ಕಾರ. ಹೆಸರು ಬಲ ಯಾವ ಹೆಸರಿಂದ ಯಾವ ಹೆಸರು ಕೂಡ್ಸೋಣ? ಅದಕ್ಕೊಂದು ಪಟ್ಟಿ ಕೊಟ್ಬಿಡ್ರಪ್ಪ. ಎಗೆ ಬಿ ಆಗತ್ತಾ, ಬಿಗೆ ಎ ಆಗತ್ತಾ, ಅಥವಾ ಎ ಇಂದ ಪಿಗೆ ಆಗತ್ತಾ, ಅದು ಪಿ ಇಂದ ಝೆಡ್ಗೆ ಆಗತ್ತಾ? ಹೆಸರು ಬಲ ಎಲ್ಲಿದೆ, ಯಾವ ಪುಸ್ತಕದಲ್ಲಿ ಬಂದಿದೆ, ಅದೇನಾದ್ರು ಮಾರ್ಕೆಟಲ್ಲಿ ಸಿಕ್ಕಿದ್ರೆ ಅಥವಾ ಪುಸ್ತಕದ ಅಂಗಡಿಲಿ, ಪುಸ್ತಕದ ಭಂಡಾರದಲ್ಲಿ ಹೆಸರು ಬಲ ಸಿಗುತ್ತಾ ಅಂತ ಹೇಳ್ಬಿಡಿ. ಹೆಸರು ಬಲ ಅನ್ನೋದು ಎಲ್ಲಿದೆ, ಯಾವ ಶಾಸ್ತ್ರದಲ್ಲಿ ಬರೆದಿದೆ, ಯಾಕೆ ಈ ಥರ ಕಾಂಪೌಂಡರ್ಗಳೆಲ್ಲ ಹಿಂಗೆ ಹೇಳ್ತಾ ಇದ್ದಾರೋ? ವೆರಿ ಡಿಫಿಕಲ್ಟ್.
ಕಲಿಯುಗ ನಾಶ ಆಗಕ್ಕೆ ಇಷ್ಟೇ ಸಾಕು, ನಾವು ನಮ್ಮಿಂದನೇ ನಾಶ ಆಗ್ಬಿಡುತ್ತೆ ಈ ಥರ ಹೇಳ್ಕೊಂಡು ನೆಗೆಟಿವ್. ನೆಕ್ಸ್ಟ್. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿಮ್ಮ. ನಾವು ಗುಲ್ಬರ್ಗ ಮಾತಾಡ್ತಾ ಇದೀವಿ ಗುರುಜಿ. ನಮ್ಮ ತಮ್ಮನ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಪ್ರಶ್ನೆ ಶಾಸ್ತ್ರಕ್ಕೆ ಹೋಗ್ತಾ ಇದ್ದೀನಿ. ಹೇಳಿ. 45 ಗುರುಜಿ. ಯಾವ್ದು ವಿಚಾರ? ಒಂದು ಉದ್ಯೋಗ ವಿಚಾರ ಬೇಕಾಗಿತ್ತು ಗುರುಜಿ. ಉದ್ಯೋಗದಲ್ಲಿ ಏನು ಹುಡುಕ್ತಾ ಇದಾರ, ಸಿಗ್ತಾ ಇದಾರ, ಪ್ರಮೋಷನ್ ಆಗಿ ಏನು ಅಂತ ಹೇಳಿದ್ರೆ ಕಾಂಬಿನೇಷನ್ ನೋಡ್ಬೇಕು ನಾನು. ಪ್ರಮೋಷನ್ ಇಲ್ಲ ಗುರುಜಿ. ಮೊದಲು ಮಾಡ್ತಿದ್ದ ಡ್ರೈವಿಂಗ್ ಅಂತ ಹೇಳಿ ವಿಷಯ ಬೆಂಗಳೂರಾಗ್ರಿ ಗುರುಜಿ. ಶುಕ್ರ ಬುಧ. ಆದ್ರೆ ಇವಾಗ ಬಿಟ್ಟು ಇಲ್ಲೇ ಕುಂದ್ಬಿಟ್ಟಾನ. ಅದ ಎಲ್ಲಿ ಹೋಗಕ್ ಹೋಗಲ್ಲ ಅಂತಾನ ಗುರುಜಿ. ಬರೀ ಹೊಲ ಮಾಡ್ತೀನಿ ಅಂತಾನ. ಬಂದಾಗ ತನಗೇನು ನಿಗಂಗಿಲ್ಲ, ಗೊತ್ತು ಆಗಂಗಿಲ್ಲ, ಏನು ಬೆಳಿ ಬಗ್ಗೆನು ಗೊತ್ತಿಲ್ಲ, ಇದ್ರ ಬಗ್ಗೆನು ಗೊತ್ತಿಲ್ಲ ಗುರುಜಿ ಅವನಿಗೆ. ಅದಕ್ಕೆ ಹೆಂಗ್ ಮಾಡ್ಬೇಕಂತ ಗೊತ್ತಾಗಲ್ಲ ಗುರುಜಿ. ಬರೀ ಮಂದಿ ಮಾತು ಕೇಳ್ಕೊ ತಿರ್ಗಾಡಕತ್ತ ಬಿಟ್ಟಾನ. ಏನಿಲ್ಲ, ಅವನು ಫ್ರೆಂಡ್ಸ್ ಜೊತೆ ಸೇರಿ ಹಾಳಾಗಿದ್ದಾನ ಅಷ್ಟೇ. ಇಲ್ಲಿ ಅದೇ ಹೆಂಗ್ ಮಾಡ್ಬೇಕಂತ ಗುರುಜಿ? ಪರಿಹಾರ ಏನಂತ? ಕುಡಿಯೋದು, ಸಿಗರೇಟ್ ಸೇದೋದು, ಪಾನ್ ಹಾಕೊಳ್ಳೋದು ಅದೇನೋ ಹಾಕತ್ತಾರಲ್ಲ. ಇಲ್ಲ ಗುರುಜಿ, ಆ ತರ ಚಟ ಅದು ಸ್ಟಾರ್ಟ್ ಆಗ್ಬಿಡುತ್ತೆ. ನೋಡ್ಕೊಂಡು ನೀವು ಆಮೇಲೆ ಫೋನ್ ಮಾಡ್ತೀರಿ ನಮ್ಗೆ. ಡೆಫಿನೆಟ್ಲಿ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಗೊತ್ತಿಲ್ಲದೆ ಇರಬಹುದು. ಬ್ರಷ್ ಮಾಡ್ಕೊಂಡು ಕೋಲ್ಗೇಟ್ ಬ್ರಷ್ ಮಾಡ್ಕೊಂಡು ಏನಮ್ಮ ಅದನ್ನ ಬಿಡಿಸಿ ಇಲ್ಲಿ ಕಳಿಸ್ಬೇಕನ್ನೋ ನಮ್ದು ಗುರುಜಿ. ನಮ್ಮ ಮಾತು ಕೇಳ್ತಾ ಇಲ್ಲ. ಬಿಡಿಸ್ಬೇಕಾ? ಏನ್ ಬಿಡಿಸ್ಬೇಕು ಅಂದ್ರೆ ಅವನಿಗೆ ಇಲ್ಲಿ ಕಳಿಸ್ಬೇಕನ್ನೋ ಮುಂದಕ್ಕೆ ಎಲ್ರಿ ಕೆಲ್ಸಕ್ಕೆ ಹೋಗ್ಬೇಕಂತೇಳಿ ನಮ್ಮ ಮಾತು ಯಾರ್ದು ಕೇಳ್ತಾ ಇಲ್ಲ ಗುರುಜಿ. ಬರೇ ಮಂದಿ ಮಾತು ಕೇಳ್ಕೊತೀರಿ ಆಗತ್ಬಿಟ್ಟಾನವ್ರ. ಏನಿಲ್ಲ, ಅವ್ರು ಸಿಕ್ಕಿರೋ ಫ್ರೆಂಡ್ಸ್ ಎಲ್ಲ ಹಂಗೇನೆ ಇದಾರೆ. 12 ದಶಾಭುಕ್ತಿಗಳಲ್ಲಿ 12. ಅದ್ರ ಕೆಳಗಡೆ ವ್ಯಸನಗಳಿದೆ. 1 ಒಳ್ಳೇದಲ್ಲ, 4 ಒಳ್ಳೇದಲ್ಲ, ಅದ್ರಲ್ಲಿ 5 ಒಳ್ಳೇದಲ್ಲ, 6, 7. ಆಪರ್ಚುನಿಟಿ ಚೆನ್ನಾಗಿದೆ, ಬಟ್ ಮಾಡಬಹುದು. ಬಟ್ ಆದ್ರೆ ವ್ಯಸನಗಳಿಗೆ ಹೋಗ್ಬೇಕು. ಸರಿ, ಆಯ್ತು. ಒಂದು ಕರಿ ಉದ್ದಿನ ಕಾಳು ನಿವಾಳಿಸ್ಬಿಟ್ಟು ಶನಿವಾರ ದಾನ ಮಾಡಿ. ಯಾರಿಗಾರು ದಾನ ಮಾಡಿ. ಕರಿ ಉದ್ದಿನ ಕಾಳು ಸಿಗುತ್ತೆ, ದಾನ ಮಾಡಿ. ಮತ್ತೆ ಬೆಳ್ಳುಳ್ಳಿ ದಾನ ಮಾಡಿ. ಅದ್ರ ಜೊತೆಗೆ ಅವನು ಸ್ವಲ್ಪ ಚೆನ್ನಾಗಿ ಕೆಲಸಕ್ಕೆ ಹೋಗಿ ಮಾಡಬೇಕು ಅಂತಂದಾಗ ಒಂದು ಹಸಿರು ಕಲರ್ ದಾರ ಕಟ್ಟಿ, ಬಲಗೈಗೆ ಹಸಿರು ಕಲರ್ ದಾರ. ಹಾಗೇನೆ 9 ಹೋಗಲ್ಲ, 3, 4, 5, 11 ಒಂದು 9 ಮುಖದ ರುದ್ರಾಕ್ಷಿ. ಬಟ್ ಆದ್ರೆ ಕಷ್ಟ, ದಶಾದಲ್ಲೇ ವೀಕ್ ಇದೆ. ಕೇಳಿರ್ತಕ್ಕಂಥ 12 ಬಂತು ಅಂದ್ರೆ ಅಲ್ಲಿ ವ್ಯಸನಗಳಿಗೆ ಹೋಗ್ಬಿಟ್ಟಿರ್ತಾರೆ. ಅದ್ರ ಜೊತೆ 7, 12, 8 ಕಾಂಬಿನೇಷನ್. ಮತ್ತೆ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಶುಕ್ರನಲ್ಲಿ 5, 12 ಕಾಂಬಿನೇಷನ್ ಇದೆ. ಸ್ವಲ್ಪ ಹಣವನ್ನು ಪೋಲ್ ಮಾಡ್ಕೊಳ್ತಕ್ಕಂಥ ತೋರಿಸ್ತಾರೆ. ಕ್ವೈಟ್ ಡಿಫಿಕಲ್ಟ್ ಕಾಂಬಿನೇಷನ್ ಇದು. ಅಲ್ಲಲ್ಲಿ 6 ಇದೆ. ಬಟ್ ದಶಾ ಇಂಪಾರ್ಟೆಂಟ್. ದಶದಿಂದ ನಾವು ನೆಕ್ಸ್ಟ್ ಎಲ್ಲದಕ್ಕೂ ಹೋಗ್ಬೇಕು, ಒಂದೊಂದಕ್ಕೆ ಹೋಗ್ಬೇಕು. ಒಳ್ಳೇದಾಗ್ಲಿ, ಏನೋ ಒಂದು ಟ್ರೈ ಮಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ನನ್ನ ಹೆಸರು ಪವಿತ್ರ ಅಂತ. ನನ್ನ ತಮ್ಮನ್ ನೋಡ್ಬೇಕಾಯ್ತು. 25 2 1995. ಸಮಯ 9:45 ಮಾರ್ನಿಂಗ್. ಪ್ರಶ್ನೆ ಊರು? ಹೊಸದುರ್ಗ ತಾಲೂಕು. ಪ್ರಶ್ನೆ ಒಂದು ಜಾಬ್ ಯಾವಾಗ ಸಿಗುತ್ತೆ ಅಂತನಾ? ಜಾಬ್ ಒಂದು ಬಿಸ್ನೆಸ್ ಮಾಡ್ತಿದಾರೆ ಆಲ್ರೆಡಿ. ಸ್ವಲ್ಪ ಕೈ ಸುಟ್ಕೊಂಡಿದ್ರು, ಹಾಗಾಗಿ. ಮಂಗಳ ಕೆಲ್ಸಕ್ಕೆ ಹೋಗ್ಬೋದಲ್ಲ, ಬೆಸ್ಟ್. ಇಲ್ಲಿ 2, 11 ಕಾಂಬಿನೇಷನ್. 11 ಕಾಂಬಿನೇಷನ್ ಇಂಪಾರ್ಟೆಂಟು. ಇಲ್ಲಿ 11 ಬಂದಿಲ್ಲ. ಈಗ ಕೈ ಸುಟ್ಕೊಂಡಿರೋದೆಲ್ಲ ಎಲ್ಲ ದುಡ್ಡು ಬರಬೇಕು, ಬರುತ್ತೆ, ನಿಧಾನಕ್ಕೆ ಬರುತ್ತೆ. ಬೇರೆ ಏನ್ ಬಿಸ್ನೆಸ್ ಮಾಡ್ತಾ ಇದ್ರು ಅವರು? ಕೊಬ್ಬರಿ ಬಿಸ್ನೆಸ್, ರವಾನೆ ಮಾಡಿಸ್ತಾ ಇದ್ರು. ರವಾನೆ ಎಲ್ಲಿಗೆ ಮಾಡಿದ್ರು? ಅಂದ್ರೆ ಬಿಜಾಪುರ ಕಡೆ. ಸೊ ದುಡ್ಡು ಅಲ್ಲಿಂದ ಬರ್ಬೇಕಾ? ಅಲ್ಲೆಲ್ಲ ಬರ್ತಾ ಇದೆ, ಅದ್ರದ್ದೇನ್ ತೊಂದ್ರೆ ಇಲ್ಲ. ಬೇರೆ ಕಡೆ ಬಿಸ್ನೆಸ್ ಹಾಕಕ್ ಹೋಗಿ ಪ್ರಾಬ್ಲಮ್ ಆಗಿದೆ. ಬೇರೆ ಕಡೆ ಎಲ್ಲ ಹಾಕಿದ್ರು? ಲೈಕ್ ಬೇರೆ ತರ ಹೋಗಿ. ಓಕೆ, ಇಲ್ಲೇನು ಟೋಟಲ್ ಲಾಸ್ ತೋರಿಸ್ತಾ ಇಲ್ವಲ್ಲ, ಅದಕ್ಕೋಸ್ಕರ ಕೇಳಿದ್ದು. ಟೋಟಲ್ ಲಾಸ್ ಅದ್ರಲ್ಲೇನು ಹೋಗಿಲ್ಲ, ಆ ಬಿಸ್ನೆಸ್ ಅಲ್ಲೇನು ಹೋಗಿಲ್ಲ. ಬೇರೆ ಕಡೆ ದುಡಿಮೆ ಕಡಿಮೆ ಆದಂಗಾಗಿ. ಸರಿ, ಆಯ್ತು, ಅರ್ಥ ಆಯ್ತು ನನಗೆ. ಓಕೆ, ಬೇಡ ಬಿಡಿ. ಐ ಕ್ಯಾನ್ ಸೆನ್ಸ್ ದಟ್. ಓಕೆ, ರೈಟ್. ಕಂಟಿನ್ಯೂ ಮಾಡಿ ಇದೇ ಬಿಸ್ನೆಸ್. ಅದೇನೋ ಕೊಬ್ಬರಿ ಬಿಸ್ನೆಸ್ ಚೆನ್ನಾಗಿದೆ. ಯಾಕಂದ್ರೆ ಮುಂದೆ ಮಂಗಳ ಚೆನ್ನಾಗಿದೆ. ಚಂದ್ರ ಆದ್ಮೇಲೆ ಮಂಗಳ ಬರ್ತಾನೆ, ಅಲ್ಲೂ 7 ಇದೆ. ಅಲ್ಲಲ್ಲಿ 7 ಬಂದಿದೆ. ಅದ್ರಲ್ಲೇನು ಬಿಸ್ನೆಸ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತಾನೆ ತೋರಿಸ್ತಾ ಇದೆ. ಅಲ್ಲ ಎಲ್ಲೋ ಒಂದು ಕಡೆ ಹೋಗಿ ಯಾವುದೋ ಒಂದು ಅಂತರ್ಭುಕ್ತಿಲಿ ಕೊಟ್ಬಿಟ್ಟಿರ್ತೀವಿ, ಅದು 8 ಬಂದಿರುತ್ತೆ ಆ ಟೈಮಲ್ಲಿ ಅಷ್ಟೇ. ಅದರಿಂದ ನೀವು ಕಡಲೆಕಾಳು ದಾನ ಮಾಡಿ, ಮತ್ತೆ ಅರಿಶಿನ ದಾನ ಮಾಡಿ. ಒಂದು ಮಂತ್ರ, ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ, ರೂಬಿ ಹಾಕೊಳಕ್ ಹೇಳಿ. ಬಲಗೈ ಉಂಗುರದ ಬೆರಳಿಗೆ ರೂಬಿ ಹಾಕೊಳಕ್ ಹೇಳಿ. ನಮಸ್ಕಾರ. ನಮಸ್ತೆ.
ನಮಸ್ತೆ ಸರ್. ಹೇಳಿ, ಮಾತಾಡಿ ಬೇಗ. ಕಟ್ಟಾಗತ್ ಕರೆ, ನಮಸ್ತೆ. ಕರೆ ಕಟ್ಟಾಗತ್ತೆ ಅಷ್ಟೇ. ಹೇಳ್ತಾ ಇದೀನಿ, ಮಾತಾಡಿಲ್ಲ ಅಂದ್ರೆ ಬೇಗ ಬೇಗ. ನಮಸ್ತೆ ಸರ್. 6 ಸತಿ ಆಯ್ತು ನಮಸ್ತೆ. ಸರ್ ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು. ಅದು ಮುಂದುವರಿಸಿ ಬೇಗ ಬೇಗ. ಸರ್ 15/9/92 ಸರ್. ಸಮಯ ಟೈಮಿಂಗ್ಸ್ 7:30 ಯಾವಾಗ? ನೈಟು. ಹುಟ್ಟಿದೂರು ಹೇಳಿ ಬೇಗ. ಬೆಂಗಳೂರು. ಬೆಂಗಳೂರಲ್ಲಿ ಇದ್ಕೊಂಡು ಇಷ್ಟು ಸ್ಲೋ ಆಗಿ ಹೇಳ್ತಾ ಇದ್ದೀರಾ? ಎಷ್ಟು ಸ್ಪೀಡಲ್ಲಿ ಇರಬೇಕು? ಮಂಗಳವಾರ. ಮಂಗಳವಾರನಾ? ಹಾಂ ಸರ್. ಮಂಗಳವಾರ ನಮ್ಗೇನ್ ಬೇಡ. ಮಂಗಳವಾರ ಹುಟ್ಟಿದಾರೆ ಅಂತ ಅಲ್ಲಿಗೊಂದು ಒಬ್ರು ಹೇಳ್ತಾರೆ, ಕೆಲವರು ಇನ್ನೊಬ್ರು ಹುಟ್ಕೋತಾರೆ. ಮಂಗಳವಾರ ಸರಿ ಇಲ್ಲ ಹುಟ್ಟಿರೋದು. ನಮ್ ಕೈಯಲ್ಲಿ ಕಂಟ್ರೋಲ್ ಇರುತ್ತಾ? ಮಂಗಳವಾರ ಹುಟ್ಟಬಾರ್ದು, ಶನಿವಾರ ಹುಟ್ಟಬಾರ್ದು ಅಂತ. ಮಂಗಳವಾರ ಹುಟ್ಟಿರೋರು ಮಿನಿಸ್ಟರ್ಗಳನ್ನ ನಾವು ತೋರಿಸ್ತೀನಿ ಬೇಕಾರೆ. ಶನಿವಾರ ಹುಟ್ಟಿರೋ ಮಿನಿಸ್ಟರ್ ತೋರಿಸ್ತೀವಿ. ಗುರುವಾರ ಹುಟ್ಟಿರೋ ಕ್ರಿಮಿನಲ್ಸ್ ಹೆಸರುಗಳು ಇದಾವೆ ನಮ್ಮ ಹತ್ರ. ಎಲ್ಲಾನು ನೋಡಿದೀವಿ. ವಾರದಿಂದ ಏನಾಗಲ್ಲ, ತಲೆ ಕೆಡ್ಸ್ಕೋಬೇಡಿ. ದಶಾಭುಕ್ತಿಗಳು ಏನ್ ಹೇಳ್ತಾವೋ ಅದು ಫೈನಲ್. ಚಂದ್ರದಶ ನಡೀತಾ ಇದೆ ಅಮ್ಮ. ಚಂದ್ರದಶ ಕಾಂಬಿನೇಷನ್ 6-1-10. ಇದು ಏನ್ ಕೇಳ್ಬೇಕಾಯ್ತು? ಮದುವೆ ಬಗ್ಗೆನೇ ಕೇಳಬೇಕೈತೆ ಸರ್. ವೆರಿ ಡಿಫಿಕಲ್ಟ್ ಮೇಡಮ್. ಸರ್ ಬಂದಿದ್ದು ಒಳ್ಳೆ ದುಡ್ಡಿರ್ತಕ್ಕಂಥವನ್ನ ನೋಡಿ ಮಾಡಿ. ಜಾತಕ ಎಲ್ಲ ನೋಡಕ್ ಹೋಗ್ಬೇಡಿ. ನೀವು ಜಾತಕ ನೋಡಕ್ ಹೋದ್ರೆ ಅದು ಎಂಡೇ ಇಲ್ಲ. ಅದಕ್ಕೆ 1/6 ದಯವಿಟ್ಟು ನೋಡಕ್ ಹೋಗ್ಬೇಡಿ. ನೀವು ಜಾತಕ ನೋಡ್ಕೊಂಡು ಸೆಟ್ ಆಗೋವರೆಗೂ ಮಾಡಿದ್ರೆ 35 ಆದ್ರೂ ಸೆಟ್ ಆಗಲ್ಲ. ಚಂದ್ರದಶ ಸ್ಟಾರ್ಟ್ ಆಗ್ಬಿಟ್ಟಿದೆ. 1/6 ಇದೆ, ಸರಿಯಾಗಿ ಬೀಳಲ್ಲ. ಮತ್ತೆ ಇವ್ರಿಗೂ ಕೂಡ ಅಷ್ಟು ಸಮಂಜಸವಾಗಿ ಇಂಟ್ರೆಸ್ಟ್ ಇರಲ್ಲ 5 ಇದ್ರೆ. ಬಂದಿರತಕ್ಕಂಥದ್ದು ಮನೆತನ, ಹುಡುಗಿ ಇಬ್ರು ಮಾತಾಡಿ ಅವ್ರಿಗೆ ಒಂದು 3 ತಿಂಗಳು ಟೈಮ್ ಕೊಡಿ. ನಾವು ಪರ್ಫೆಕ್ಟ್ ಆಗಿರ್ತೀವಿ, ಮಾಡ್ಕೋತೀವಿ. ನಾವು ಯಾವುದೇ ಕಾರಣಕ್ಕೂ ಬಿಟ್ಟೋಗಲ್ಲ ಅನ್ನೋ ಅವ್ರ ಮಾತಲ್ಲಿ, ಅವ್ರಿಬ್ರು ಮಾತಲ್ಲಿ ಬಂದಾಗ ಯಾವುದೂ ಜಾತಕ ನೋಡ್ದಲೇ ಮಾಡಿ. ಇಂಥ ಕಾಂಬಿನೇಷನ್ ನಾವು ಇದೇ ಸಜೆಸ್ಟ್ ಮಾಡೋದು 1/6 ಬಂದ್ರೆ. ಅರ್ಥ ಆಯ್ತಾ? ಇದು ನನ್ನ ಕಡೆಯಿಂದ ಸಜೆಷನ್, ಸ್ಟ್ರಾಂಗ್ ಸಜೆಷನ್. ಆಮೇಲೆ ನೀವು ಮಾಡಿದ್ರು ಕೂಡ ಅಲ್ಲಿ ಹೋಗಿ ಇಲ್ಲೋಗಿ ಪಿತೃದೋಷ, ಅಲ್ಲಿಗೋಗಿ ಇಲ್ಲಿಗೋಗಿ ರಾಹುದೋಷ, ಸರ್ಪದೋಷ ಇಂಥವೇ ಇರ್ತವೆ. ಒಳ್ಳೇದಾಗ್ಲಿ. ಕಾರ್ಯಕ್ರಮ ಮುಗಿಸ್ತಕ್ಕಂಥ ಸಮಯ. ಸೊ ದಯಮಾಡಿ 8ನೇ ತಾರೀಕು ಕ್ಲಾಸಸ್ ಇದೆ, ಜಾಯಿನ್ ಆಗಿ. ಇದನ್ನ ನೋಡ್ಕೊಂಡು ನಾವು ಏನು ಡಿಸಿಷನ್ ತಗೋಬಹುದು? ಇಟ್ಸ್ ಅ ಡಿಸಿಷನ್ ಮೇಕಿಂಗ್. ಅಸ್ಟ್ರಾಲಜಿ ಇಸ್ ಎನ್ ಡಿಸಿಷನ್ ಮೇಕಿಂಗ್. ನಾವು ರೂಟ್ನ ಚೇಂಜ್ ಮಾಡೋಕ್ಕಾಗಲ್ಲ. ಇರೋ ಜಾತಕನ ತೆಗೆದು ಬೇರೆ ಜಾತಕ ಹಾಕೊಳಕ್ಕಾಗಲ್ಲ. ಪರಿಹಾರ, ಪೂಜೆ ಮಾಡಿದ ತಕ್ಷಣ ಪರಿಹಾರ ಬರ್ತಕ್ಕಂಥದ್ದಿದ್ರೆ ವರ್ಲ್ಡ್ ವೈಡು ನಮ್ಮ ಪೂಜೆಗಳು ನಂಬರ್ 1 ಆಗಿರೋದು. ಪೂಜೆ ಇರತಕ್ಕಂಥದ್ದು ನಮ್ಮ ಮನಸ್ಸಿಗೆ ಸಮಾಧಾನ ಅಷ್ಟೇನೆ ಹೊರತು ನಾಟ್ ಟು ಚೇಂಜ್ ದಿ ಪ್ಲೇಟ್. ಒಳ್ಳೇದಾಗ್ಲಿ. ಕಲ್ತ್ಕೊಂಡಾಗ ಯು ವಿಲ್ ಗೆಟ್ ದಿ ಟ್ರೂತ್. ನಾನು ಏನಕ್ಕೆ ಕಲಿಸ್ತಾ ಇದ್ದೀನಿ ಅಂದರೆ ರಿಯಾಲಿಟಿ ಗೊತ್ತಾಗ್ಲಿ. ಯಾರ್ಯಾರೋ ಹೇಳಿದ್ ಕೇಳ್ಕೊಂಬರ್ತೀವಿ, ಅವ್ರು ಯಾರೂ ಸರಿಯಾಗಿ ಓದಿರಲ್ಲ. ಓದಿದ್ರು ಕೂಡ ಕರೆಕ್ಟಾಗಿ ಹೇಳಲ್ಲ. ಯಾಕಂದ್ರೆ ಇವತ್ತಿನ ದಿವಸ ಅವ್ರು ಬಂದವ್ರಿಗೆ ಪರಿಹಾರ ಕೊಟ್ಟು ಆಗ್ಲೋ ಹೋಗ್ಲೋ ಬಿಟ್ಟು ದೇವ್ರ ಹೆಸರಲ್ಲಿ ಹೇಳಿದ್ರೆ ಯಾರು ಕಂಪ್ಲೇಂಟ್ ಕೊಡ್ತಾರೆ? ದೇವರ ಹೆಸರಲ್ಲಿ ಯಾರು ಕಂಪ್ಲೇಂಟ್ ಮಾಡಲ್ಲ. ಅದಕ್ಕೆ ಈ ಶಾಸ್ತ್ರ ನಂಬಲ್ಲ ಎಷ್ಟೋ ಜನ. ದೇವರ ಹೆಸರಲ್ಲಿ ಕಂಪ್ಲೇಂಟೇ ಇಲ್ಲ. ಒಳ್ಳೇದಾಗ್ಲಿ ಎಲ್ಲರಿಗೂ. ಸರ್ವೇ ಜನ ಸುಖಿನೋ ಭವಂತು. ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ. ಡಾಕ್ಟರ್ ದಿನೇಶ್ ಗುರೂಜಿರವರ ಸರಳವಾದ ಮಾರ್ಗದರ್ಶನದೊಂದಿಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭವಿಷ್ಯವನ್ನ ನೋಡಲು ಕಲಿಯಿರಿ ಮತ್ತು ಜ್ಯೋತಿಷ್ಯ ಕಲಿಸುವ ಆಂಡ್ರಾಯ್ಡ್ ಆಪ್ ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಗೋಲ್ಡ್ ಟ್ರೀ ಆಸ್ಟ್ರೋ ನಕ್ಷತ್ರ ನಾಡಿ ಸಂಪರ್ಕಿಸಿ. ಜ್ಯೋತಿಷ್ಯ ಕಲಿಯಲು ಸಂಪರ್ಕಿಸಿ 9535611155 ಅಥವಾ 9844416555.